ತಾಯಂದ್ರ ಕೂತ್ಕೊಳ್ರಿ. ಇನ್ನೂ ಪೂಜ್ಯರು ಒಳಗಡೆ ಗದ್ದಿಗೆ ದರ್ಶನಕ್ಕೆ ಹೋಗಿದಾರ. ನೀವು ಎತ್ಕೊಂಡ್ರೆ ಮತ್ತೆ ಕಾಲ್ ನೋವು ಕಾರ್ಯಕ್ರಮ ಮುಗಿದ್ರೊಳಗೆ ಎದ್ದು ಹೋದ್ರೆ ನಾವೇನ್ ಮಾಡೋದು? ಕುಂದ್ರಿ ಒಂದು 10 ನಿಮಿಷ ಕೂತ್ಕೊಳ್ರಿ. ನಾವು ಬಂದಾಗ ಸೂಚನೆಯನ್ನು ಕೊಡ್ತೇವಿ. ನಮ್ಮ ಪುರುಷ ಬಳಗದವ್ರು ನೋಡ್ರಿ ಗೊತ್ತೈತವ್ರಿಗೆ ಅರಕ ಹಾಕು ಗಡದ ಕೂತಾರ. ನಮ್ಮ ಅವುಗಳು ಬಹಳ ಕಾತರದಿಂದ ಕಾಯಕತ್ತೀರಿ. ನೀವು ಒಂದು 5 ನಿಮಿಷ ಪೂಜ್ಯರು ಗದ್ದಿಗೆ ದರ್ಶನ ತೆಗೆದುಕೊಂಡು ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ತಾವು ಶಿಸ್ತು. ಈ ಕಾರ್ಯಕ್ರಮಕ್ಕೆ ಶೋಭೆ ತರ್ತಾ ಇದೆ. ಶಾಂತಿಯೂ ಕೂಡ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವಂತದ್ದು. ಸಣ್ಣ ಸಣ್ಣ ಮಕ್ಕಳಿದ್ರೆ ದಯವಿಟ್ಟು ಹಿರಿಯರಿಗೆ ತಾವು ಆಸನದ ಚೇರನ್ನು ಅವರಿಗೆ ಬಿಟ್ಟುಕೊಟ್ಟು ಚಿಕ್ಕ ಮಕ್ಕಳನ್ನ ತಾವು ತೆಗೆದುಕೊಂಡು ಅವರನ್ನು ಕೂರಿಸ್ಕೊಳ್ರಿ. ಆಸನದ ವ್ಯವಸ್ಥೆಯನ್ನು ಎಲ್ಲರಿಗೂ ಕೂಡ ಮಾಡಲಾಗಿರೋದ್ರಿಂದ ಎಡಬದಿಯಲ್ಲಿರುವಂತದ್ದು ಪುರುಷರಿಗೆ. ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯರ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ತಾವು ಬರುವಂತ ಸಮಯದೊಳಗೆ ನಾವು ಯಾವ ರೀತಿ ಸೂಚನೆಯನ್ನು ಕೊಡ್ತೀವಿ, ಯಾರೂ ಕೂಡ ಗಲಾಟೆಯನ್ನು ಮಾಡಲಾರದೆ ಎಲ್ಲಿ ಕುಳಿತಿರ್ತೀರಿ ಅಲ್ಲೇ ಅದನ್ನು ತಗೊಂಡು ಈ ಒಂದು ಪೂಜ್ಯರು ಬರುವಂತ ಒಂದು ಏನು ಜಾಗ ಇದೆಯಲ್ಲ ಅದರ ಬಲಭಾಗದಲ್ಲಿ ಇದ್ದವರು ಮಾತ್ರ ತಮಗೆ ಹೂವನ್ನ ನಾವು ಕೊಡ್ತೀವಿ. ಬರುವಂತ ಸಮಯದೊಳಗೆ ಯಾರೂ ಕೂಡ ನಾವು ಹೇಳಿದ ಸೂಚನೆ ಸಮಯದೊಳಗೆ ಮಾತ್ರ ಪೂಜ್ಯರಿಗೆ ಹೂವನ್ನ ಸಮರ್ಪಣೆಯನ್ನು ಮಾಡಿ ಪೂಜ್ಯರನ್ನ ಸ್ವಾಗತವನ್ನು ಬಯಸೋಣ. ತಾವೆಲ್ಲರೂ ಕೂಡ ಮತ್ತೆ ನಾವು ಸಂಗೀತ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯರು ಬರ್ತಾ ಇದ್ದಾರೆ. ಆ ಕಡೆ ಇರುವಂತಹ ಹೊರಬದಿಯಲ್ಲಿರುವಂತಹ ಸದ್ಭಕ್ತರು ಎಡಬದಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮ್ಮ ಶರಣ ಬಂಧುಗಳು ದಯವಿಟ್ಟು ತಾವು ಆಸನದ ವ್ಯವಸ್ಥೆಯಲ್ಲಿ ಬಂದು ಕುಳಿತುಕೊಂಡು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ತಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ತೆಗೆದುಕೊಂಡು ಕೂರಿಸಿಕೊಡ್ರಿ ಅಂತ ಹೇಳ್ತಾ ಮುಂದಿನ ಸಂಗೀತ ಕಾರ್ಯಕ್ರಮಕ್ಕೆ ನಾವು ಕಿವಿಯಾಗೋಣ.
ಸಂತ್ಯಾ ಹಲ್ಲು ಕುಸ್ರಿ. ದಯವಿಟ್ಟು ಎಲ್ಲ ಸದ್ಭಕ್ತರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ತಾವು ದಯವಿಟ್ಟು ಎಲ್ಲಿ ನಿಂತುಕೊಂಡಿದ್ದೀರಲ್ಲ ಕೂತ್ಕೊಂಡಿದ್ದೀರ ಅಲ್ಲೇ ನಿಂತುಕೊಳ್ಬೇಕು. ಯಾರೂ ಕೂಡ ವೇದಿಕೆಯ ಹತ್ತಿರ ಸಮೀಪ ಬರುವಂತ ಕೆಲಸವನ್ನ ಮಾಡಬಾರದು. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನ ತಟ್ಟೋದರ ಮುಖಾಂತರ ನಾವೆಲ್ಲರೂ ಕೂಡ ಪೂಜ್ಯರನ್ನ ಬರಮಾಡಿಕೊಳ್ಳೋಣ. ಗಡಿಂಗ್ಲದ ಬಿಲ್ವಾಶ್ರಮದ ನೂತನ ಪೂಜ್ಯರಾಗಿರುವಂತ ಪೂಜ್ಯರು ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ಪೂಜ್ಯ ಗುರುಗಳಾಗಿರುವಂತ ಅರಭಾವಿಯ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳು ಜಗದ್ಗುರು ದುರ್ದುಂಡೇಶ್ವರ ಮಠ ಪುಣ್ಯಾರಣ್ಯ ಅರಭಾವಿಯ ಪೂಜ್ಯರೊಂದಿಗೆ ಇದೀಗ ನಿಮ್ಮ ಪೂಜ್ಯರಾಗಿರುವಂತ ಪೂಜ್ಯ ಬಸವಕಿರಣ ದೇವರು ಇದೀಗ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳಾಗಿ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಅಮ್ಮ ಜೋರಾಗಿ ಚಪ್ಪಾಳೆಯನ್ನ ತಟ್ಟೋದರ ಮುಖಾಂತರ ದಯವಿಟ್ಟು ಕೈ ಮೇಲೆ ಮಾಡಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಬೇಕು. ಇಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ತಮ್ಮ ಭಕ್ತಿ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಬೇಕು. ಇಂತಹ ಸುವರ್ಣದ ಗಳಿಗೆಯನ್ನು ನಾವೆಲ್ಲರೂ ಕೂಡ ಕಂಡುಕೊಳ್ಳೋಣ. ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಅರಭಾವಿ ಅಪ್ಪಗಳು ವೇದಿಕೆ ಹತ್ರ ಶೂನ್ಯ ಪೀಠದ ಹತ್ರ ಪೂಜ್ಯರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಅಮ್ಮ ಶೂನ್ಯ ನಿಂತುಕೊಳ್ಳೋದಲ್ಲ, ಮತ್ತೊಮ್ಮೆ ತಮ್ಮಲ್ಲಿ ನಾನು ಭಕ್ತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಎಲ್ಲ ನಮ್ಮ ಶರಣ ಬಂಧುಗಳು ಕಾರ್ಯಕ್ರಮಕ್ಕೆ ಪೂಜ್ಯರನ್ನ ವೇದಿಕೆ ಹತ್ರ ಬರಮಾಡಿಕೊಳ್ಳೋಣ. ಇದೀಗ ಅದ್ಭುತವಾಗಿರ್ತಕ್ಕಂಥ ಮಹಾ ಸಮಾರಂಭ. ದಯವಿಟ್ಟು ಅಮ್ಮ ಕೂತ್ಕೊಳ್ರಿ, ನಿಂತಿಕೊಂಡು ಕಾಣೋದಿಲ್ಲ, ದಯವಿಟ್ಟು ಕೂತ್ಕೊಳ್ರಿ. ನಮ್ಮ ಶರಣ ಬಂಧುಗಳು ತಾವು ಕೂಡ ವೇದಿಕೆಯ ಆಸನದಲ್ಲಿ ತಾವು ಕುಳಿತುಕೊಳ್ಬೇಕು. ವಾಹನದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ವಾಹನದ ಹೆಸರನ್ನ ನಂಬರ್ ಪೂಜ್ಯರು ವೇದಿಕೆ ಹತ್ರ ತಾವು ಗಮನಿಸಿರುವಂತ ಅದ್ಭುತವಾಗಿರ್ತಕ್ಕಂಥ ಸಮಾರಂಭ. ಪೂಜ್ಯ ಅರಭಾವಿ ಅಪ್ಪಗಳು ಶೂನ್ಯ ಪೀಠವನ್ನ ಅಲಂಕರಿಸಿರುವುದರಿಂದ ಇವತ್ತಿನಿಂದ ನಮ್ಮ ಗುರುಗಳಾಗಿರುವಂತ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಅದು ನಮ್ಮ ಗುರುಗಳು. ಅಂತಹ ಗುರುಗಳಿಗೆ ಇವತ್ತು ವೇದಿಕೆ ಮುಂಭಾಗದಲ್ಲಿ ನಮಸ್ಕಾರ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವುದರ ಮುಖಾಂತರ ಪೂಜ್ಯರಿಗೆ ಗುರುನಮನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಮ್ಮ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ವಾಗತವನ್ನು ಪೂಜ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಪೂಜ್ಯರು ವೇದಿಕೆ ಮುಂಭಾಗದಲ್ಲಿ ಬೆತ್ತ ಆವುಗೆ ಜೋಳಿಗೆಯನ್ನು ಹಿಡ್ಕೊಂಡು ಪೂಜ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಪೂಜ್ಯರಿಗೆ ವೇದಿಕೆ ಹತ್ರ ಬರಮಾಡಿಕೊಳ್ಳೋಣ. ಇದೀಗ ಒಂದು ಅದ್ಭುತವಾಗಿರ್ತಕ್ಕಂಥ ಸಮಾರಂಭ. ಅದು ವಿರಕ್ತ ಪರಂಪರೆಯ ಪೀಠದೊಳಗೆ ಗುರು ಶಿಷ್ಯರ ಒಂದು ಸ್ಥಾನದ ಬದಲಾವಣೆ. ಇದೀಗ ಪೂಜ್ಯ ಅರಭಾವಿಯ ಗುರುಬಸವ ಮಹಾಸ್ವಾಮಿಗಳು ತಾವು ಕುಳಿತುಕೊಂಡಿರುವಂತಹ ಸ್ಥಾನವನ್ನ ಪೂಜ್ಯ ಮಣ್ಣಿರಂಜನ ಪ್ರಣವ ಸ್ವರೂಪಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ಸ್ಥಾನವನ್ನು ಬದಲಾವಣೆ ಮಾಡಿ ದಯವಿಟ್ಟು ನೋಡಮ್ಮ, ಇದೊಂದು ಗಳಿಗೆ ಅದು ಅದ್ಭುತವಾಗಿರ್ತಕ್ಕಂಥ ಗಳಿಗೆ. ಅರಭಾವಿಯ ಗುರುಬಸವ ಮಹಾಸ್ವಾಮಿಗಳು ತಮಗೆಲ್ಲ ದರ್ಶನವನ್ನ ಕೊಡ್ತಾ ಇದೀಗ ಪೂಜ್ಯರು ನಮ್ಮ ಮಣ್ಣಿರಂಜನ ಪ್ರಣವ ಸ್ವರೂಪಿ ಮಹಂತ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಗೆ ಅವರ ಸ್ಥಾನವನ್ನ ಕೊಟ್ಟು ಇದೀಗ ಅವ್ರಿಗೂ ಕೂಡ ಇವತ್ತು ಸಮಾಜ ಸೇವಾ ದೀಕ್ಷೆಯನ್ನು ತೊಟ್ಟು ನೀವು ಕೂಡ ದೊಡ್ಡ ಗುರುಗಳನ್ನು ತಿಳ್ಕೊಂಡು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಮ್ಮ ಗಳಿಗೆಯನ್ನು ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬೇಕು. ಪೂಜ್ಯ ಅರಭಾವಿ ಅಪ್ಪಗಳು ಪೂಜ್ಯರಿಗೆ ಸಮಾಜ ಸೇವಾ ದೀಕ್ಷೆಯ ಶೂನ್ಯ ಪೀಠವನ್ನ ತಮ್ಮ ಸ್ಥಾನವನ್ನ ಅದಲಿ ಬದಲಿ ಮಾಡಿ ಪೂಜ್ಯರು ಇದೀಗ ಶೂನ್ಯ ಪೀಠಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇದೀಗ ಪೂಜ್ಯ ಗಡಿಂಗ್ಲಾದ ಈ ಪುಣ್ಯ ಪರಿಸರದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಒಂದು ಸುವರ್ಣದ ಗಳಿಗೆಯಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ. ಅರಭಾವಿಯ ಜಗದ್ಗುರು ದುರ್ದುಂಡೇಶ್ವರ ಪುಣ್ಯಾರಣ್ಯ ಮಹಾಮಠದ ಪೂಜ್ಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಹಾಸ್ವಾಮಿಗಳವರ ಲಿಂಗಹಸ್ತದಿಂದ ಅನುಗ್ರಹಿತರಾಗಿರುವಂತಹ ಈ ಭಾಗದಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನು ಗೈದಿರುವಂತಹ ಗಡಿಂಗಲದ ಸಿದ್ದೇಶ್ವರ ಬಿಲ್ವಾಶ್ರಮದ ನೂತನ ಪೀಠಾಧಿಪತಿಗಳಾಗಿ ಮಹಾಗುರುಗಳಾಗಿ ಶೂನ್ಯ ಪೀಠವನ್ನು ಅಲಂಕರಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳು ಜಡಿಸಿದ್ದೇಶ್ವರ ಬಿಲ್ವಾಶ್ರಮ ಗಡಿಂಗಲದ ಪರಮ ಪೂಜ್ಯರು ನಿಮ್ಮೆಲ್ಲರ ಭಕ್ತರ ಭಕ್ತಿಗೆ
ಒಲಿದು ಇವತ್ತು ಶೂನ್ಯ ಪೀಠವನ್ನು ಅಲಂಕರಿಸಿದ್ದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ತಾವು ಕುಂತಲ್ಲಿಯೇ ಪೂಜ್ಯದ್ವಯರಿಗೆ ತಾವು ಭಕ್ತಿಯ ಸಮರ್ಪಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಶೂನ್ಯ ಪೀಠವನ್ನು ಅಲಂಕರಿಸಿರುವಂತಹ ಗುರುದ್ವಯರು ಮಾಲೆಯನ್ನ ವಿನಿಮಯ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಶ್ರೀಮಠದ ನೂತನ ಪೀಠಾಧಿಪತಿಗಳಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರು, ಪೂಜ್ಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರು ಬಸವಲಿಂಗ ಮಹಾಸ್ವಾಮಿಗಳವರಿಗೆ ಮಾಲೆಯನ್ನು ಸಮರ್ಪಿಸುವುದರ ಮೂಲಕ ನನ್ನನ್ನು ಮತ್ತೆ ಈ ಸಮಾಜಕ್ಕೆ ಮಹಾಗುರುವಾಗಿ ನೀಡಿದ್ದಕ್ಕಾಗಿ ನಿಮಗೆ ಮಾಲೆಯನ್ನ ಸಮರ್ಪಿಸ್ತಾ ಇದ್ದಾರೆ. ಅನುಗ್ರಹವನ್ನ ದೇಪಾಲಿಸಿರುವಂತಹ ಶ್ರೀಪೀಠದ ಅಧಿಕಾರವನ್ನ ಕರುಣಿಸಿರುವಂತಹ ಅರಬಾವಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರು ಬಸವಲಿಂಗ ಸ್ವಾಮಿಗಳವರು ಸಹಿತ ಪರಮ ಪೂಜ್ಯರಿಗೆ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿಯ ತನಕ ಕೇವಲ ನೀನು ಸಾಧಕರಾಗಿ ಶ್ರೀಮಠವನ್ನ ಮುನ್ನಡೆಸಿದ್ದೀರಿ. ಇವತ್ತಿಗೆ ನೀವು ಗುರುಮುಟ್ಟಿ ಗುರುವಾಗಿ ಈ ಮಹಾಪೀಠದ 4ನೆಯ ಪೀಠಾಧಿಪತಿಗಳಾಗಿ ಶ್ರೀಮಠವನ್ನು ಮುನ್ನಡೆಸಬೇಕು ಅನ್ನುವಂತಹ ಒಂದು ಸದಾಶಯದೊಂದಿಗೆ ಪರಮ ಪೂಜ್ಯರು ಮಾಲಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. 12ನೇ ಶತಮಾನದ ಬಸವಾದಿ ಪ್ರಮಥರ ಬಳಿಬಿಡಿದು ಬಂದಿರುವಂತಹ ಶೂನ್ಯ ಪೀಠದ ಈ ಭವ್ಯ ಪರಂಪರೆಯ ವಾರಸುದಾರರಾಗಿ ಗಡಿಂಗಲದ ಬಿಲ್ವಾಶ್ರಮದ ಪೀಠಾಧಿಪತಿಗಳು ಶೂನ್ಯ ಪೀಠವನ್ನು ಅಲಂಕರಿಸಿದ್ದಾರೆ. ಶಟಸ್ಥಲ ಸಿದ್ಧಾಂತಗಳಾಗಿರುವಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎನ್ನುವ ಒಂದು ಅತ್ಯುನ್ನತ ಮಹಾಪೀಠವನ್ನ ಪರಮ ಪೂಜ್ಯರು ಅಲಂಕರಿಸಿದ್ದಾರೆ. ಇಂತಹ ಭವ್ಯ ಪರಂಪರೆಯ ದಿವ್ಯ ಬೆಳಕಿನಲ್ಲಿ ನಾವು ನೀವೆಲ್ಲ ಮುನ್ನಡೆಯೋಣ ಅನ್ನುವಂತಹ ಸದಾಶಯವನ್ನ ವ್ಯಕ್ತಪಡಿಸ್ತಾ ಇದೀಗ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ನಮ್ಮ ಕಲಾವಿದರು ತಮ್ಮ ಪ್ರಾರ್ಥನೆಯನ್ನು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ಅಲ್ಲಿ ನಿಂತಂತವರು ಕೂತ್ಕೊಳ್ಳಿ. ಸ್ವಲ್ಪ ಸಮಯ ವಿಜಯೋತ್ಸವ ವಿಜಯೋತ್ಸವ ಗಡಿಂಗ್ಲಾಜ ಗ್ರಾಮದ ವೈಭವದ ಉತ್ಸವ. ವಿಜಯೋತ್ಸವ ವಿಜಯೋತ್ಸವ ಗಡಿಂಗ್ಲಾಜ ಗ್ರಾಮದ ವೈಭವದ ಉತ್ಸವ. ಬಸವ ಕಿರಣ ದೇವರ ಪಟ್ಟಾಧಿಕಾರದೋತ್ಸವ. ಬಸವ ಕಿರಣ ದೇವರ ಪಟ್ಟಾಧಿಕಾರದೋತ್ಸವ. ನಿಡಸೋಸಿಯ ಅಪ್ಪಗಳ ವಚನೋತ್ಸವ. ನಿಡಸೋಸಿಯ ಅಪ್ಪಗಳ ವಚನೋತ್ಸವ. ವಿಜಯೋತ್ಸವ 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 ವಿಜಯೋತ್ಸವ. ಕರ್ತಾರನ ಕಮ್ಮಟ ಗಡಿಂಗ್ಲಾಜ ಶ್ರೀಮಠ ಕಾಯಕದ ಸೋಹದ ಭಾವೈಕ್ಯದ ಪೀಠ. ಕರ್ತಾರನ ಕಮ್ಮಟ ಗಡಿಂಗ್ಲಾಜ ಶ್ರೀಮಠ ಕಾಯಕದ ಸೋಹದ ಭಾವೈಕ್ಯದ ಪೀಠ. ಜಡೆಯ ಸಿದ್ದೇಶ್ವರರು ಸೇವೆಗೈದ ಶಿವಮಠ. ಜಡೆಯ ಸಿದ್ದೇಶ್ವರರು ಸೇವೆಗೈದ ಶಿವಮಠ. ಗಡಿಂಗ್ಲಾಜ ಬೆಳಕಾಯ್ತು ಚಂದ್ರಮ್ಮ ತಾಯಿ ಮಠ. ಗಡಿಂಗ್ಲಾಜ ಬೆಳಕಾಯಿ ಚಂದ್ರಮ್ಮ ತಾಯಿಯ ಶ್ರೀಮಠ. ವಿಜಯೋತ್ಸವ ವಿಜಯೋತ್ಸವ ಗಡಿಂಗ್ಲಾಜ ಶ್ರೀಮಠ. ಗಡಿಂಗ್ಲಾಜ ಜನತಾಯಂದಿರು ಸಂಭ್ರಮದಿ. ಗಡಿಂಗ್ಲಾಜ ಜನತಾಯಂದಿರು ಸಂಭ್ರಮದಿ. ಬಿಲ್ವಾಶ್ರಮ ಹರಿದು ಬಂತು ಜನಸ್ತೋಮ. ಬಿಲ್ವಾಶ್ರಮ ಕರಿದು ಬಂತು ಜನಸ್ತೋಮ. ಬಸವಲಿಂಗ ಗುರುಗಳು ಗೈಯುದುರು ಅನುಗ್ರಹ. ಬಸವಲಿಂಗ ಗುರುಗಳು ಗೈದುತ್ತಿರುವ ಅನುಗ್ರಹ. ಬಸವ ಕಿರಣ ದೇವರ ಪಟ್ಟಾಧಿಕಾರ ಮಹೋತ್ಸವ. ಬಸವ ಕಿರಣ ದೇವರ ಪಟ್ಟಾಧಿಕಾರ ಮಹೋತ್ಸವ. ವಿಜಯೋತ್ಸವ ವಿಜಯೋತ್ಸವ
ಬಿಲ್ವಾಶ್ರಮ ಮಹಾರಾಷ್ಟ್ರದಿ ಹೆಸರು ತಂದ ಬಸವನೇಮ ಮಹಾರಾಷ್ಟ್ರದಿ ಹೆಸರು ತಂದ ಬಸವನೇಮ ಅನ್ನ ಅರಿವು ಅಷ್ಟರ ಅನ್ನ ಅರಿವು ಅಷ್ಟರವದ ನಿಜಧಾಮ ಅನ್ನ ಅರಿವು ಅಕ್ಷರದ ನಿಜಬಾಧಾಮ ಮಹಾರಾಷ್ಟ್ರದಿ ಹೆಸರಾಯಿತು ಬಿಲ್ವಾಶ್ರಮ ಮಹಾರಾಷ್ಟ್ರದಿ ಹೆಸರಾಯಿತು ಬಿಲ್ವಾಶ್ರಮ ವಿಜಯೋತ್ಸವ ವಿಜಯೋತ್ಸವ ಗಡಿರಾಜ ಗ್ರಾಮದ ವೈಭವದ ಉತ್ಸವ ವಿಜಯೋತ್ಸವ ವಿಜಯೋತ್ಸವ ಬಸವ ಕಿರಣ ದೇವರ ಪಟ್ಟಾಧಿಕಾರದೋತ್ಸವ ಬಸವ ಕಿರಣ ದೇವರ ಪಟ್ಟಾಧಿಕಾರದೋತ್ಸವ ನಿಡಸೋಸಿಯ ಅಪ್ಪಗಳ ವಚನೋತ್ಸವ ನಿಡಸೋಸಿಯ ಅಪ್ಪಗಳ ವಚನೋತ್ಸವ ವಿಜಯೋತ್ಸವ 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 ಗಡಿರಾಜ ಗ್ರಾಮದ ವೈಭವದ ಉತ್ಸವ ಗಡಿರಾಜ ಗ್ರಾಮದ ವೈಭವದ ಉತ್ಸವ ಗಡಿರಾಜ ಗ್ರಾಮದ ವೈಭವದ ಉತ್ಸವ. ಸುಮಧುರ ಪ್ರಾರ್ಥನೆಯೊಂದಿಗೆ ಈ ಭವ್ಯ ಸಮಾರಂಭಕ್ಕೆ ಚಾಲನೆ ನೀಡಿರುವಂತಹ ಕಲಾವಿದರಿಗೆ ಚಪ್ಪಾಳಿಯೊಂದಿಗೆ ತಾವೆಲ್ಲ ಅಭಿನಂದಿಸಬೇಕು. ಇದೀಗ 3 ದಶಕಗಳ ಕಾಲ ಜಡಿಸಿದ್ದೇಶ್ವರರ ಯೋಗ ಸಾಧನೆ ಹಾಗೂ ಚಂದ್ರಮ್ಮ ತಾಯಿಯವರ ಜ್ಞಾನದ ಮಾರ್ಗದ ಬೆಳಕಿನಲ್ಲಿ ಮುನ್ನಡೆದಿರುವಂತಹ नको मी जातो धर फक्त इथे श्रीमनी ते महंत लोखंडे आहे सिद्धेश्वर बोलले महास्वामीजी ते गड आहे म्हणून आणणार नाही ते मला माहिती आहे ಬಿಲ್ವಾಶ್ರಮದ ಮಹಾಶಕ್ತಿಗಳಾಗಿ ಮುನ್ನಡೆದಿರುವಂತಹ ಭಗಿನಿ ಮಂಡಲದ ತಾಯಂದಿರು ತಮ್ಮ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಇದ್ದಾರೆ. ತಾವೆಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತವನ್ನ ಅವರು ನೆರವೇರಿಸ್ತಾ ಇದ್ದಾರೆ. ತಾವೆಲ್ಲರೂ ಶಾಂತಚಿತ್ತರಾಗಿ ಅವರ ಪ್ರಾರ್ಥನೆಯನ್ನು ತಾವೆಲ್ಲ ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಸದ್ಭಕ್ತರು ಶಾಂತತೆಯನ್ನು ಕಾಯ್ದುಕೊಳ್ಬೇಕು, ನಿಂತುಕೊಳ್ಬೇಡಿ, ಕುಳಿತುಕೊಂಡು ನೋಡುವಂತವರಿಗೆ ತಾವು ತೊಂದರೆಯನ್ನು ನೀಡಬೇಡಿ ಎನ್ನುವಂತ ಸೂಚನೆಯನ್ನ ತಮ್ಮ ಮೂಲಕ ನೀಡ್ತಾ ಇದ್ದೇವೆ. ನೂರು ವರ್ಷಗಳ ಭವ್ಯ ಇತಿಹಾಸವನ್ನ ಹೊಂದಿರುವಂತಹ ಮಹಾಮಠ ಅದು ಗಡಿಂಗಲದ ಜಡಿಸಿದ್ದೇಶ್ವರ ಬಿಲ್ವಾಶ್ರಮ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಇಂತಹ ಮಹಾಮಠದ ಆಧ್ಯಾತ್ಮದ ಕ್ರಾಂತಿಗೆ, ಜ್ಞಾನದ ಕ್ರಾಂತಿಗೆ, ಜ್ಞಾನ ಗಂಗೋತ್ರಿಗೆ, ಜಡಿಸಿದ್ದೇಶ್ವರರ ಶಿವಯೋಗದ ಫಲ, ವೀರಭದ್ರ ಶಿವಯೋಗಿಗಳ ತ್ಯಾಗದ ಫಲ ಹಾಗೂ ಚಂದ್ರಮ್ಮ ತಾಯಿಯವರ ಮಾತೃ ವಾತ್ಸಲ್ಯದ ಮಾರ್ಗದರ್ಶನದ ಮೂಲಕವಾಗಿ ಇದೀಗ ಮತ್ತೊಂದು ಹೊಸಗಳಿಗೆ ಹೊಸ ಬೆಳಕು, ಚಂದ್ರಮ್ಮ ತಾಯಿಯವರ ಮುಂದುವರಿದ ವಾರಸುದಾರರಾಗಿ ಮಠವನ್ನ ನಿಮ್ಮೆಲ್ಲರ ಮನಗಳನ್ನು ಬೆಳಗುವುದಕ್ಕಾಗಿ ಮಹಾಗುರುಗಳು ಅವರೇ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಆಗಮನ ಆಗಿದೆ. ಈ ನಾಡಿನಲ್ಲಿ ಮತ್ತೊಂದು ಹೊಸ ಬೆಳಕು, ಮತ್ತೊಂದು ಸೂರ್ಯನ ಉದಯ ಆಗಮನ ಆಗಿದೆ ಎನ್ನುವಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೀಗ ಮಾತೃಮಂಡಲದ ಭಗಿನಿ ತಾಯಂದಿರಿಂದ ಪ್ರಾರ್ಥನೆ.
ಅದ್ಭುತ ಸಮಾರಂಭದಲ್ಲಿ ಸ್ವಾಗತ ಗೀತೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂಥ ನಮ್ಮ ಎಲ್ಲ ಬಿಲ್ವಾಶ್ರಮದ ಮಾತೃ ತಾಯಿಯ ಎಲ್ಲ ಭಜನಾ ಮಂಡಳ ತಾಯಂದರಿಗೆ ಅನಂತ ಧನ್ಯವಾದಗಳು. ಇದೀಗ ಒಂದು ಈ ವೇದಿಕೆ ಮೇಲೆ ಅದ್ಭುತವಾಗಿರ್ತಕ್ಕಂತಹ ಸಮಾರಂಭ ಜರುಗ್ತಾ ಇದೆ. ಅದು ಗಡಿಂಗ್ಲಸ್ದ ಬಿಲ್ವಾಶ್ರಮದ ಆಶ್ರಮಕ್ಕೆ ಬಸವ ಕಿರಣ ದೇವರನ್ನು ನೀಡಿರುವಂಥವರು ತಾಯಿ ಉಷಾರಾಣಿ ರಾಜಶೇಖರ್ ಅವರಿಗೆ ಈ ವೇದಿಕೆ ಮೇಲೆ ಗೌರವದ ಸನ್ಮಾನ ಜರುಗುತ್ತಾ ಇದೆ. ಬಸವ ಕಿರಣ ಸ್ವಾಮೀಜಿ ಅವರು ಇದೀಗ ಮಹಂತ ಸಿದ್ದೇಶ್ವರ ಮಹಾಸ್ವಾಮೀಜಿಯವರಾಗಿ ವೇದಿಕೆ ಮೇಲೆ ತಮ್ಮನ್ನೆಲ್ಲ ಆಶೀರ್ವದಿಸಲಿಕ್ಕೆ ಬಂದಿರುವಂಥ ಪೂಜ್ಯರನ್ನ ಈ ಸಮಾಜಕ್ಕೆ ನೀಡಿರುವಂಥ ತಾಯಿಯವರನ್ನ ಈ ಭವ್ಯವಾಗಿರ್ತಕ್ಕಂಥ ವೇದಿಕೆಯೊಳಗೆ ನಮ್ಮ ಎಲ್ಲ ಬಿಲ್ವಾಶ್ರಮದ ಕಮಿಟಿಯ ಬಳಗದವರು ಪೂಜ್ಯರೊಂದಿಗೆ ಆ ಮಹಾತಾಯಿಯನ್ನ ಗೌರವಿಸಬೇಕು, ಸತ್ಕರಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ತಾಯಿ ಉಷಾರಾಣಿ ಅವರು ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಆದಷ್ಟು ಬೇಗನೆ ಬಂದು ತಾಯಿಯವರು ವೇದಿಕೆಗೆ ಬಂದು ಪೂಜ್ಯರಿಗೆ ಗೌರವ ನಮಸ್ಕಾರದೊಂದಿಗೆ ಈ ವೇದಿಕೆ ಮೇಲೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಪೂಜ್ಯರ ಆಶೀರ್ವಾದವನ್ನು ನಮ್ಮ ಕಮಿಟಿ ಬಳಗದವರು ಮಾಡುವಂಥ ಗೌರವವನ್ನು ತಾವು ಸ್ವೀಕರಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ತಾಯಿಯವರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಪರಮ ಪೂಜ್ಯರಾಗಿರುವಂತಹ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ತಾಯಿಯಾಗಿರುವಂತಹ ಉಷಾರಾಣಿ ರಾಜಶೇಖರಯ್ಯ ತಾಯಿಯವರು ದಯವಿಟ್ಟು ನಮ್ಮ ಮಾತೃಮಂಡಳಿಯ ತಾಯಂದಿರು ಆ ಕಾರ್ಯವನ್ನು ನೆರವೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳ ಅಪರೂಪವಾಗಿರುವಂತಹ ಒಂದು ಕ್ಷಣ. ಯಾರು ಗದ್ದಲವನ್ನು ಮಾಡಬೇಡಿ, ಮಾತನಾಡಬೇಡಿ. ನಡೆಯುವಂತಹ ಒಂದು ಭಾವನಾತ್ಮಕ ಸಂದೇಶವನ್ನು ತಾವೆಲ್ಲ ನೋಡಬೇಕಾಗಿರುವಂಥದ್ದು. ಬಹಳಷ್ಟು ಜನ ಬೆಳಗಿನ ಪೂಜಾ ವಿಧಿವಿಧಾನದಲ್ಲಿ ಬಹಳಷ್ಟು ಜನ ಪಾಲ್ಗೊಂಡಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಅಲ್ಲೊಂದು ಬಹಳ ಭಾವನಾತ್ಮಕವಾಗಿರುವಂತಹ ಕಾರ್ಯ ನೆರವೇರುತ್ತದೆ. ಇಲ್ಲಿಯ ತನಕ ನೀನು ನನ್ನ ಮನೆಯ ಮಗನಾಗಿದ್ದಿ, ಇನ್ನು ಮುಂದೆ ನೀನು ನನ್ನ ಮಗನಲ್ಲ, ಈ ಭಾಗದ ಈ ಸಮಾಜದ ಮಗನಾಗಿರ್ತೀಯ ಅನ್ನುವಂತಹ ಒಂದು ಭಾವವನ್ನು ಇಟ್ಕೊಂಡು ಜನ್ಮವನ್ನ ಕೊಟ್ಟಿರುವಂತಹ ತಾಯಿ ತನ್ನ ಮಗನ ಉಡುದಾರವನ್ನ ಹರಿಯುವುದರ ಮೂಲಕ ಇವತ್ತಿಗೆ ನೀನು ನನ್ನ ಮಗನಲ್ಲ, ನಾನು ನಿನ್ನ ತಾಯಿಯಲ್ಲ ಅನ್ನುವಂತಹ ರೀತಿಯೊಳಗ ಒಂದು ಅಪರೂಪದ ತ್ಯಾಗದ ಮನೋಭಾವದ ಕಾರ್ಯ ಆ ವೇದಿಕೆ ಮೂಲಕ ಬೆಳಗಿನ ಜಾವ ನೆರವೇರಿದೆ. ಇಂತಹ ತ್ಯಾಗಮಯಿ ತಾಯಿ ಉಷಾರಾಣಿಯವರು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಈ ಸಮಾಜದ ಮಧ್ಯದಲ್ಲಿ ತಾವೆಲ್ಲ ಗಮನಿಸಬೇಕು. ನಿಮ್ಮೆಲ್ಲರ ಹುಡುಗಿ ತಾಯಿ ಉಷಾರಾಣಿಯವರು ಪೂಜ್ಯ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಾಕತ್ತಾರ. ನೆನಪಿಸ್ಕೊಳ್ಬೇಕು, ನೀವು ಮಕ್ಕಳಾದವರು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂತದನ್ನ ಕೇಳ್ತೀವಿ, ಆದ್ರೆ ಜನ್ಮ ನೀಡಿರುವಂತ ತಾಯಿ ತನ್ನ ಮಗನಿಗೆ ನಮಸ್ಕಾರ ಮಾಡಕತ್ತಾಳ. ಯಾವುದಕ್ಕಾಗಿ ಅಂತಂದ್ರೆ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಇಲ್ಲಿಗೆ ಮುಗೀತು. ನೀನು ಗಡಿಂಗ್ಲದ ಭಕ್ತರ ಚಂದ್ರಮ್ಮ ತಾಯಿಯ ವಾರಸುದಾರನಾಗಿದ್ದೀಯ ಅನ್ನುವಂಥದ್ದನ್ನ ತಾಯಿ ತನ್ನ ಒಡಲ ಮಗುವನ್ನ ಈ ಸಮಾಜದ ಹುಡುಗೆ ಹಾಕ್ತಾ ಇದ್ದಾರೆ. ನಾನೊಬ್ಬ ತಾಯಿ ತೆಗಿರಿ ಇಂತಹ ತ್ಯಾಗಮಯಿಯಾಗಿರುವಂತಹ ಮಹಾತಾಯಿ ನಿಮ್ಮೆಲ್ಲರ ಮಧ್ಯದಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾಳೆ. ಇಷ್ಟು ವರ್ಷ ನಾನು ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದೇನೆ. ಅಂತಹ ಕುಡಿಯನ್ನು ನಿಮ್ಮ ಹುಡಿಗೆ ಹಾಕ್ತಾ ಇದ್ದೇನೆ. ನೀವು ಸಹಿತ ಆತನನ್ನು ಮಗನನ್ನಾಗಿ ಸ್ವೀಕರಿಸಿ ಅನ್ನುವಂತಹ ಭಾವದೊಂದಿಗೆ ತಾಯಿ ವೇದಿಕೆ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂತಹ ಒಂದು ಅಪರೂಪದ ಕ್ಷಣ ನಮ್ಮ ಕಣ್ಣು ಮುಂದೆ ನೆರವೇರುತ್ತಾ ಇದೆ. ಇಂತಹ ತ್ಯಾಗಮಯಿ ತಾಯಿಗೆ ಬೇಡಿದ್ರೆ ಹೊಲ ಕೊಡಬಹುದು, ತಾಯಿ ಕೇಳಿದ್ರೆ ಲಕ್ಷ ಲಕ್ಷ ರೂಪಾಯಿಗಳನ್ನ ಕೊಡಬಹುದು, ಬೇಕಾದ ಬೇಡಿದ್ದನ್ನ ಕೊಡಬಹುದು. ಆದರೆ ಒಡಲಗೊಟ್ಟಿರುವಂತಹ ಒಬ್ಬ ಮಗನನ್ನ ಸಮಾಜಕ್ಕೆ ಕೊಡುವುದೇನಿದೆಯಲ್ಲ, ಇಂತಹ ತ್ಯಾಗಮಯಿಯಾಗಿರುವಂತಹ ತಾಯಿ ಜಗತ್ತಿನಲ್ಲಿ ಹುಡುಕಿದ್ರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಲೆಯೊಳಗಿಟ್ಕೊಳ್ಬೇಕು. ಹೀಗಾಗಿ ನಿಮ್ಮೆಲ್ಲರ ಭವದ ಬಂಧನವನ್ನ ಕಳೆಯುವುದಕ್ಕಾಗಿ ತನ್ನ ಒಡಲಾಳದ ಮಗುವನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾಳೆ ಆ ತಾಯಿ. ತಾವೆಲ್ಲರೂ ಜೋರಾದಿ ಚಪ್ಪಾಳೆ ತಟ್ಟಬೇಕು, ಕೈ ಮೇಲ್ ಮಾಡ್ಬೇಕು, ಕೈ ಮೇಲ್ ಮಾಡಿ.
ಕೈ ಇದ್ದವ್ರು ದಯವಿಟ್ಟು ಈ ಕಡೆ ಯಪ್ಪ ಕೈ ಮೇಲೆ ಮಾಡ್ರಿ ತಾಯಿ ಎರಡು ಕೈ ಸನ್ಮಾನ ಆಗೋ ತನಕ ನಿಮ್ಮ ಚಪ್ಪಾಳೆ ನಿಲ್ಬಾರ್ದು. ಯಾಕೆ ಅಂತಂದ್ರೆ ತಾಯಿಗೆ ಮಾಡಿಕೊಡ್ಬೇಕು. ನೀವು ಯಾವ ರೀತಿಯಾಗಿ ಪ್ರೀತಿಯಿಂದ ಪಾಲನೆ ಮಾಡಿದ್ದೀರಿ ಅದೇ ರೀತಿ ಒಳಗೆ ನಿಮ್ಮ ಮಹಾಂತ ಸಿದ್ದೇಶ್ವರ ಸ್ವಾಮಿಗಳವರನ್ನ ನನ್ನ ಮನೆಯ ಮಗ ಅಂತ ತಿಳ್ಕೊಂಡು ನಾವು ಪಾಲನೆ ಮಾಡ್ತೇವೆ ಅನ್ನುವಂತಹ ಭಾಷೆಯನ್ನ ತಾಯಿಗೆ ನೀಡಬೇಕಾಗಿರುವಂಥದ್ದು. ಗಡಿಂಗಲದ ಎಲ್ಲ ಸದ್ಭಕ್ತರು ಬಂಗಾರದಂತಹ ಸುಪುತ್ರನನ್ನ ನೀವು ನಮಗಾಗಿ ನೀಡಿದ್ದೀರಿ, ಮಹಾಗುರುವಾಗಿ ನೀಡಿದ್ದೀರಿ. ಹೀಗಾಗಿ ನಾವು ನೀವೆಲ್ಲ ಬಂಗಾರದ ಆವರಣವನ್ನ ತಾಯಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಜೋರಾದ ಚಪ್ಪಾಳೆಯನ್ನ ಮಾಡುವುದರ ಮೂಲಕ ಈ ತ್ಯಾಗಮಯಿ ತಾಯಿಗೆ ತಾವೆಲ್ಲ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿರುವಂತಹದ್ದು. ಇಂತಹ ಅವಿಸ್ಮರಣೀಯ ಗಳಿಗೆ ನಮ್ಮೆಲ್ಲರ ಅಜ್ಞಾನವನ್ನ ಕಳೆದು ಜ್ಞಾನದ ಬೆಳಕನ್ನ ಬಿತ್ತರಿಸುವುದಕ್ಕಾಗಿ ನಮ್ಮ ಬದುಕಿಗೆ ಬಂದಿರುವ ಅಂತೆ ಕಂತೆಗಳ ಚಿಂತೆಯನ್ನ ದೂರ ಮಾಡುವುದಕ್ಕಾಗಿ ಒಬ್ಬ ಮಹಾಗುರುವಿನ ಆಗಮನ ಈ ಭವ್ಯ ನಾಡಿಗೆ ಆಗಮನವಾಗಿದೆ. ಇಂತಹ ಮಹಾಗುರುವನ್ನ ನೀಡಿರುವಂತಹ ತಾಯಿಗೆ ನಾವೆಲ್ಲರೂ ಕೋಟಿ ಕೋಟಿ ಶತಕೋಟಿ ನಮನಗಳನ್ನ ಸಲ್ಲಿಸೋಣ ಅನ್ನುವಂತಹದನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯವನ್ನು ನೆರವೇರಿಸಿರುವಂತಹ ಎಲ್ಲ ತಾಯಂದಿರಿಗೆ, ತ್ಯಾಗಮಯಿ ಉಷಾರಾಣಿ ತಾಯಿಯವರಿಗೆ ಮತ್ತೊಮ್ಮೆ ಶರಣುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಒಂದು ಸೂಚನೆ ಇದೆ, ನಿಮ್ಮ ಕೈಯಾಗ ಮೊಬೈಲ್ ಅದಾವಲ್ರಿ? ಅದಾವಲ್ರಿ ಎಲ್ಲರ ಕೈಯಾಗ? ಇದ್ದವ್ರು ದಯವಿಟ್ಟು ಅದನ್ನ ಚಂದ ಹೊರಗೆ ಇಟ್ಕೋರಿ. ಯಾಕಂದ್ರೆ ಮೊಬೈಲ್ ಕಳ್ತನ ಆಗತ್ತಾವಂತ ಸುದ್ದಿ ಬಂದವು. ಒಂದು 5-6 ಮೊಬೈಲ್ ಹೋಗ್ಯಾವಂತ. ಆಮೇಲೆ ಹೋದ ಮೇಲೆ ನಮ್ಮ ಕಡೆ ಬಂದು ಕೇಳಬೇಡ್ರಿ, ಲಕ್ಷ್ಯ ಇರಲಿ. ಇಂತಹ ಅಪರೂಪದ ಭವ್ಯ ಸಮಾರಂಭದ ವೇದಿಕೆಗೆ ನಾವು ತಾವೆಲ್ಲ ಸಾಕ್ಷಿಭೂತರಾಗ್ತಾ ಇದ್ದೀರಿ. ಕೇವಲ ಒಬ್ಬ ಉಷಾರಾಣಿ ತಾಯಿ ತನ್ನ ಮಗನನ್ನು ನೀಡುವುದು ಅಷ್ಟೇ ಅಲ್ಲ, ಈ ಸಮಾಜಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ನೀಡಿದ್ದಾಳೆ. ಅಂತಹ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಈ ಆಧ್ಯಾತ್ಮ ಕ್ರಾಂತಿಗೆ ನಾವು ಸಹಿತ ಸಾಥಿ ಆಗ್ತೇವೆ, ನಾವು ಸಹಿತ ಜೋಡಿ ಆಗ್ತೇವೆ ಅನ್ನುವಂಥದ್ದನ್ನ ಕೇವಲ ನೆನಪಿಸಿಕೊಳ್ಬೇಕು. ಇದು ಕೇವಲ ಗಡಿಂಗ್ಲಜ ಭಾಗದ ಸಮಸ್ತ ಸರ್ವಧರ್ಮದವರು, ಇಸ್ಲಾಂ ಧರ್ಮದ ಎಲ್ಲ ಸಮಸ್ತ ಗುರು ಹಿರಿಯರು ಇವತ್ತು ಪರಮ ಪೂಜ್ಯ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಮಾಲಾರ್ಪಣೆಯನ್ನ ಮಾಡುವಂತಹ ರೀತಿಯೊಳಗೆ ನಾವು ನೀವೆಲ್ಲ ಒಂದೇ, ನಾವೆಲ್ಲ ಭಾರತೀಯ ಮಕ್ಕಳು ಅನ್ನುವಂತಹ ತತ್ವದ ಮಕ್ಕಳು ಅನ್ನುವಂತಹ ಭಾವದೊಂದಿಗೆ ಪರಮ ಪೂಜ್ಯರನ್ನ ಎಲ್ಲ ಇಸ್ಲಾಂ ಧರ್ಮದ ಬಂಧುಗಳು या ठिकाणी मुस्लिम समाजाचे बांधव या ठिकाणी उपस्थित आहेत. या ठिकाणी श्रीमाननीय महंत सिद्धेश्वर स्वामीजींचा या ठिकाणी सत्कार करण्यासाठी आलेले आहेत. त्यांचं मी स्वागत करतो. आम्ही सर्व हिंदू एक आहोत असा त्यांचा नारा आहे आणि या ठिकाणी ते सत्कार करण्यासाठी सर्व समाज एक आहे असा त्यांचा एक संदेश आहे आणि त्यांचं मी या ठिकाणी स्वागत करतो. बनगे सर खाली नाही ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮಥರ ದಿವ್ಯ ಕನಸು, ದಿವ್ಯ ತತ್ವ, ದಿವ್ಯ ಪರಂಪರೆ ಏನಾಗಿತ್ತು ಅಂತಂದ್ರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಎನ್ನುವ ಭಾವದೊಂದಿಗೆ ನಾವೆಲ್ಲರೂ ಸಮಾನತೆಯ ಭಾವವನ್ನ ನಾವೆಲ್ಲರೂ ಒಂದೇ ಅನ್ನುವಂತ ಸದಾಶಯವನ್ನ ಕಾಯಕ ದಾಸೋಹ ಇವೆರಡರ ಜೊತೆಗೆ ಸಮಾನತೆ ತತ್ವವನ್ನ ಬಿತ್ತರಿಸಿರುವಂತಹ ದಿವ್ಯ ಬಸವಾದಿ ಪ್ರಮಥರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೇವೆ. ತನ್ನಿಮಿತ್ತವಾಗಿ ಇವತ್ತು ಗಡಿಂಗ್ಲದ ಎಲ್ಲ ಇಸ್ಲಾಂ ಧರ್ಮದ ಬಂಧುಗಳು ಪರಮ ಪೂಜ್ಯರಿಗೆ ಗೌರವವನ್ನ ಮಾಲಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಂತಹ ಅಭೂತಪೂರ್ವ ಕಾರ್ಯಕ್ಕೆ ತಾವೆಲ್ಲ ಸಾಕ್ಷಿಭೂತರಾಗಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
होय समोर बघा बाकीचे समोर बघा बाकी समोर बघा ಜಡಿಸಿದ್ದೇಶ್ವರದ ಬಿಲ್ವಾಶ್ರಮದ ಈ ಭವ್ಯ ಪರಂಪರೆಯ 4ನೇ ಅಧಿಪತಿಗಳಾಗಿ ಪರಮ ಪೂಜ್ಯ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಪೂಜ್ಯರಾಗಿರುವಂತಹ ಅರಭಾವಿಯ ಜಗದ್ಗುರು ದುರ್ದುಂಡೇಶ್ವರ ಪುಣ್ಯಾರಣ್ಯ ಮಹಾಮಠದ ಪೀಠಾಧಿಪತಿಗಳಾಗಿರುವಂತಹ ಲಿಂಗ ಪೂಜಾ ನಿಷ್ಠರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರುಬಸವಲಿಂಗ ಮಹಾಸ್ವಾಮಿಗಳವರಿಂದ ಅನುಗ್ರಹಿತರಾಗಿ ಗುರುಗಳ ಲಿಂಗ ಹಸ್ತಕ್ಕೆ ಅರಭಾವಿಯ ಪೂಜ್ಯರಿಂದ ಅನುಗ್ರಹಿತರಾಗಿರುವಂತಹ ನಿಮ್ಮೆಲ್ಲರ ಮನೆಯ ಮಗನಾಗಿ ಜಡಿಸಿದ್ದೇಶ್ವರ ಬಿಲ್ವಾಶ್ರಮದ ಮಹಾಗುರುವಾಗಿ ಇವತ್ತು ಪರಮ ಪೂಜ್ಯರಿಂದ ಅನುಗ್ರಹಿತರಾಗಿದ್ದಾರೆ. ಅಂತಹ ಪರಮ ಪೂಜ್ಯರ ದಿವ್ಯ ಆಶೀರ್ವಚನವನ್ನ ನಾವೆಲ್ಲ ಕೇಳುವಂತಹ ಒಂದು ಯೋಗ ಈ ವೇದಿಕೆ ಮೂಲಕ ಸ್ವಲ್ಪ ಸಮಯದ ನಂತರದಲ್ಲಿ ನೆರವೇರ್ತಾ ಇರುವಂತದ್ದು. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಎಲ್ಲ ಇಸ್ಲಾಂ ಧರ್ಮದ ಬಂಧುಗಳು ದಯವಿಟ್ಟು ಬೇಗನೆ ವೇದಿಕೆಯನ್ನು ತೆರವುಗೊಳಿಸಬೇಕು. ಇನ್ನು ಬಹಳಷ್ಟು ಕಾರ್ಯಕ್ರಮಗಳಿರುವುದರಿಂದ ನಿಮ್ಮೆಲ್ಲರ ಸಹಕಾರ ಬಹಳಷ್ಟು ಮುಖ್ಯ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿರುವಂತಹ ಇಸ್ಲಾಂ ಧರ್ಮದ ಬಂಧುಗಳು ಬೇಗನೆ ಇನ್ನೊಂದು ವಿಶೇಷ ಅಂತಂದ್ರೆ ಗಡಿಂಗಲದ ಬಿಲ್ವಾಶ್ರಮದ ಒಂದು ಮಹಾಮಠ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು. ಅದಕ್ಕಾಗಿ ಗಡಿಂಗಲದ ದನಗರ ಸಮಾಜದವರು ಪರಮ ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಇವೆಲ್ಲವೂ ಸಹಿತ ಸ್ಮರಣೀಯ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಕಾರ್ಯಗಳು. ದಯವಿಟ್ಟು ಸದ್ಭಕ್ತರು ವೇದಿಕೆಯನ್ನು ತೆರವುಗೊಳಿಸಬೇಕು. ದಯವಿಟ್ಟು ಸದ್ಭಕ್ತರು ಸಹಕಾರ ನೀಡಬೇಕು. ಇನ್ನು ಬಹಳಷ್ಟು ಅಪರೂಪದ ಕಾರ್ಯಕ್ರಮಗಳದಾವ. ನಮ್ಮ ಮಾಲೆ ನಮ್ಮ ಶಾಲಾದೊಳಗಿನ ಕಾರ್ಯಕ್ರಮ ಮುಗಿಬಾರದು. ಈ ಮಠಕ್ಕೆ ಆದಮೇಲೆ ಈ ಪೀಠದ ಮಹಾಗುರುಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರದಲ್ಲೂ ಗುರುಗಳ ಆಶೀರ್ವಚನವನ್ನು ಪ್ರಥಮ ಬಾರಿಗೆ ಕೇಳುವಂತಹ ಒಂದು ಯೋಗ. ಯಾಕೆ ಅಂದ್ರೆ ಗುರುಮುಟ್ಟಿ ಗುರುವಾಗಿರುವಂತಹ ಮಹಾಗುರುವಿನ ಆಶೀರ್ವಚನವನ್ನ ಕೇಳುವಂತಹ ಒಂದು ಯೋಗ ಅದೇ. ಹೀಗಾಗಿ ಅದಕ್ಕಾಗಿ ನಾವೆಲ್ಲ ಮೊದಲ ಪ್ರಾಶಸ್ತ್ಯವನ್ನ ನೀಡಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಇದೀಗ ಪರಮ ಪೂಜ್ಯ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ಊರಾಗಿರುವಂತಹ ಅಥಣಿ ತಾಲೂಕಿನ ಹಾಲಳ್ಳಿಯ ಎಲ್ಲ ಸಮಸ್ತ ಸದ್ಭಕ್ತರು ಪೂಜ್ಯದ್ವಯರಿಗೆ ಅರಭಾವಿಯ ಪರಮ ಪೂಜ್ಯರಿಗೆ ಹಾಗೂ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಭಕ್ತಿಯ ಸಮರ್ಪಣೆಯನ್ನ ಗೌರವ ಬಿಲ್ವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಾಲಳ್ಳಿಯ ಸಮಸ್ತ ಸದ್ಭಕ್ತರು ಬೇಗನೆ ಬರಬೇಕು. ಪೂಜ್ಯರಾಗಿರುವಂತಹ ದಯವಿಟ್ಟು 4 ಜನ ಮಾತ್ರ ಹಿರಿಯರು ವೇದಿಕೆಯನ್ನ ಹತ್ತಬೇಕು. ಉಳಿದವರು ಕೆಳಗಡೆ ನಿಲ್ಕೊಳ್ಬೇಕು. ತಾವೆಲ್ಲ ಗಮನಿಸಬೇಕು. ಬಹಳ ಜನ
ಶಿವಯೋಗಿಯ ದಿವ್ಯ ತಾಣವಾಗಿರುವಂತಹ ಅಥಣಿಯ ತಾಲೂಕಿನ ಪುಟ್ಟ ಗ್ರಾಮ ಹಾಲಳಿ ಎಲ್ಲ ಗುರು ಹಿರಿಯರು ಹಾಲಿನಂತ ಮಗುವಿನನ್ನ ಈ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಅಂತ ಪರಮ ಪೂಜ್ಯರಿಗೆ ಎಲ್ಲ ಸಮಸ್ತ ಸದ್ಭಕ್ತರು ಗೌರವ ಭಕ್ತಿಯ ಸಮರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಈ ವೇದಿಕೆ ಮೂಲಕ ಇವತ್ತಿನ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಹಾಲಳಿಯ ಸದ್ಭಕ್ತರು ಯಾರಾದರೂ ಒಬ್ಬರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಹಾಲಳಿಯ ಸದ್ಭಕ್ತರಲ್ಲಿ ಒಬ್ಬರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಒಬ್ಬರು ಯಾರಾದರೂ, ಎಲ್ಲರೂ ಬರಬೇಡ್ರಿ, ಒಬ್ಬರು ಹಿರಿಯರು. ಇಸ್ಲಾಂ ಧರ್ಮದ ಸದ್ಭಕ್ತರು ಒಬ್ಬರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ದನಗರ ಸಮಾಜದ ಒಬ್ಬರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಬೇಗನೆ ಬರಬೇಕು, ಒಬ್ಬರು ಬರಬೇಕು. ಇಸ್ಲಾಂ ಧರ್ಮದ ಒಬ್ಬರು, ದನಗರ ಸಮಾಜದ ಒಬ್ಬರು ವೇದಿಕೆಗೆ ಬಂದು ಪೂಜ್ಯರಿಂದ ಗೌರವವನ್ನ ಸ್ವೀಕರಿಸಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಮೂಲಕ ನಮ್ಮೊಂದಿಗೆ ಆಸೀನರಾಗಿರುವಂತಹ ದೂರದ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ವಿರಕ್ತ ಮಠದ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮೀಜಿ ಅವರು ದೂರದ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ. ನೆನಪಿಸಿಕೊಳ್ಳಬೇಕು, ಗಡಿಂಗಲದ ಈ ಪುಣ್ಯ ಪರಿಸರದ ಆಧ್ಯಾತ್ಮಿಕ ಕ್ರಾಂತಿ ಕೇವಲ ಗಡಿನಾಡಿನಲ್ಲಿ ಮಾತ್ರ ಅಷ್ಟೇ ಅಲ್ಲ, ದೂರದ ಮಲೆನಾಡಿನ ತನಕನೂ ಮುಟ್ಟುತ್ತಾ ಇದೆ ಅಂತಂದ್ರೆ ಇದಕ್ಕಿಂತ ಧನ್ಯ ಭಾಗ್ಯ ಇನ್ನೊಂದಿಲ್ಲ ಅನ್ನುವಂಥದ್ದು ತಾವೆಲ್ಲ ನೆನಪಿಸಿಕೊಳ್ಬೇಕು. ಪೂಜ್ಯರಾಗಿರುವಂತಹ ಶಿಕಾರಿಪುರದ ವಿರಕ್ತ ಮಠದ ಚರಪಟ್ಟಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಚನ್ನಬಸವ ಸ್ವಾಮಿಗಳವರು ಪರಮ ಪೂಜ್ಯರಿಗೆ ಆತ್ಮೀಯ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಬಾಲ್ಯದ ಸ್ನೇಹಿತರಾಗಿ ಪರಮ ಪೂಜ್ಯರು ಆಧ್ಯಾತ್ಮದ ಈ ಜೀವನದ ಜೊತೆಗೆ ತಮ್ಮ ಬದುಕನ್ನು ನಿರ್ವಹಿಸಿಕೊಂಡಿರುವಂತಹವರು ದೂರದ ಶಿವಮೊಗ್ಗ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಅವರು ತಾವೆಲ್ಲ ಗಮನಿಸಬೇಕು. ಹಾಗೇನೆ ಹಾವೇರಿಯ ಹೊಸಮಠದ ಪೂಜ್ಯರಾಗಿರುವಂತಹ ಶಾಂತಲಿಂಗ ಮಹಾಸ್ವಾಮಿಗಳವರು, ಹಾವೇರಿ ಅಂದಾಕ್ಷಣ ನಿಮಗೆಲ್ಲ ಗೊತ್ತಿರಬೇಕು, ಏನು ಏಲಕ್ಕಿ. ಇಂತಹ ಘಮಘಮಿಸುವ ಏಲಕ್ಕಿಯ ನಾಡಿನಿಂದ ಆಗಮಿಸಿದ್ದಾರೆ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳವರು. ಅವರು ಸಹಿತ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಾವೆಲ್ಲ ಇವತ್ತೊಂದು ಚಪ್ಪಾಳೆ ತಟ್ಟುದ್ರಿ. ನಾಳೆ ನೀವು ತಡ್ತಾನಂದ್ರೆ ಕೇಳಕ್ಕೆ ನಾವು ಇರಂಗಿಲ್ಲ, ತಟ್ಟಕ್ಕೆ ನೀವು ಇರಂಗಿಲ್ಲ, ಹೇಳೋರು ನಾವು ಇರಂಗಿಲ್ಲ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂತಹ ಚಿಕ್ಕೋಡಿಯ ಜಗದ್ಗುರು ಸಂಪಾದನ ಚರಮೂರ್ತಿ ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಂಪಾದನ ಮಹಾಸ್ವಾಮಿಗಳವರು ಪರಮ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಮೂಲದ ರಾಷ್ಟ್ರೀಯ ಧರ್ಮಾಚಾರ್ಯ ಪರಮ ಪೂಜ್ಯ ಭಗವಾನ್ ಗಿರಿ ಮಹಾರಾಜ್ ರಾಮನಾಥಗಿರಿ ಮಠ ನೂಲ್ ಪರಮ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳ ಜನ ನೀವು ಅಂತಿರಬೇಕು, ಇಷ್ಟು ಶಾಲಾ ಇಷ್ಟು ಮಾಲೆ ಆಗಿದ್ರೆ ನಾವ್ಯಾಕೆ ಗಡಿಬಿಡಿ ಮಾಡಿದೀವ್ರಿ ಸ್ವಾಮಿಗಳ, ಇನ್ನೊಂದು ಸ್ವಲ್ಪ ನಿಂತಿದ್ದು ಅಂದ್ರೆ ನಮಗೂ ಮ್ಯಾಲೆ ಕುಂಡ್ರಿಸ್ತಿದ್ರಲ್ರಿ ಅಂತೇಳಿ ಆಗು ಮುಂದೆ ಭಾಳ ಗಡಿಬಿಡಿ ಮಾಡ್ತಿದ್ರಿ. ಮೂಲದ ರಾಷ್ಟ್ರೀಯ ಧರ್ಮಾಚಾರ್ಯ ಭಗವಾನ್ ಗಿರಿ ಮಹಾರಾಜರಿಗೆ ಪೂಜ್ಯರು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ.
ಈ ಬಿಲ್ವಾಶ್ರಮದಲ್ಲಿ ಮೂಲವಾಗಿ ಗಂಗಾ ಮಾತೆಯನ್ನು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ ಎಕ್ಸಂಬಾದ ಚೆನ್ನಕ್ಕ ಕರಾಳೆಯವರು. ಆ ತಾಯಿಯವರ ತ್ಯಾಗನೂ ಸಹಿತ ಚಂದ್ರಮ್ಮ ತಾಯಿಯವರ ತ್ಯಾಗ ಎಷ್ಟು ದೊಡ್ಡದಿತ್ತು, ಆ ತಾಯಿಯ ಈ ಆಧ್ಯಾತ್ಮದ ಕಾರ್ಯಕ್ಕೆ ಸಾಥಿಯಾಗಿ ನಿಂತಂಥವರು ಚೆನ್ನಕ್ಕ ಕರಾಳೆಯವರು. ಅವರ ಸುಪುತ್ರರು ಇವತ್ತು ವೇದಿಕೆಗೆ ಆಗಮಿಸಿದ್ದಾರೆ. ಚನ್ನಬಸು ಕರಾಳೆಯವರು ಅವರು ಪರಮ ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕರಾಳೆಯವರ ಮನೆತನ ಬಹಳಷ್ಟು ಮಠಮಾನ್ಯಗಳಿಗೆ ತಮ್ಮದೇ ಆಗಿರುವಂಥ ಅನುಪಮ ಸೇವೆಯನ್ನು ಸಲ್ಲಿಸಿರುವಂತಹ ಮನೆತನ ಅದು. ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ಪ್ರತಿಷ್ಠಿತ ಮಠಗಳಲ್ಲಿ ಒಂದು ಸ್ಮರಣೀಯ ಅಪರೂಪದ ಸೇವೆಯನ್ನು ಸಲ್ಲಿಸಿರುವಂತಹ ಮನೆತನ ಅಂತಂದರೆ ಅದು ಎಕ್ಸಂಬದ ಕರಾಳೆ ಮನೆತನ. ಕೇವಲ ಕರ್ನಾಟಕದ ಭಾಗದಲ್ಲಿ ಅಷ್ಟೇ ಸೇವೆಯನ್ನು ಮಾಡಿಲ್ಲ, ನಮ್ಮ ಸೇವೆಗೆ ಯಾವ ನಾಡಾದರೂ ಚಿಂತೆ ಇಲ್ಲ, ನಮ್ಮ ಸೇವೆಗೆ ನಾವು ಸದಾ ಸನ್ನದ್ಧ ಅನ್ನುವಂತಹ ಭಾವದೊಂದಿಗೆ ದೂರದ ಗಡಿಂಗ್ಲಜದ ಭಾಗದಲ್ಲಿ ಬಾವಿಯನ್ನ ತೆಗೆಯುವುದಕ್ಕಾಗಿ ಅಪರೂಪದ ಸೇವೆಯನ್ನ ಸಲ್ಲಿಸಿರುವಂತಹ ಚೆನ್ನಕ್ಕ ಕರಾಳೆಯವರ ತ್ಯಾಗವನ್ನ ತಾವೆಲ್ಲರೂ ಸಹಿತ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸಬೇಕಾಗಿರುವಂಥದ್ದು. ಇದೀಗ ತಮ್ಮೆಲ್ಲರನ್ನ ಉದ್ದೇಶಿಸಿ ತಮ್ಮ ನಲ್ನುಡಿಯ ಮಾತುಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹಾವೇರಿಯ ಕರಾಳೆ ಮನೆತನದವರಿಗೆ ಪರಮ ಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರು ಆಶೀರ್ವಾದವನ್ನು ಕರುಣಿಸಬೇಕು ಅಂತ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ನಮ್ಮೊಂದಿಗೆ ನಲ್ಮೆಯ ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾರೆ ಹಾವೇರಿಯ ಹೊಸಮಠದ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳವರು ತಮ್ಮ ಮಾತುಗಳನ್ನು ವೇದಿಕೆ ಮೂಲಕ ಹಂಚಿಕೊಳ್ತಾ ಇದ್ದಾರೆ. ಚಪ್ಪಾಳಿಯೊಂದಿಗೆ ಪೂಜ್ಯರ ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ. बोलो रे बोलो. ಪೂಜ್ಯರಿಗೆ ಸನ್ಮಾನ ಮಾಡುವಂತ ಎಲ್ಲ ಸದ್ಭಕ್ತ ತದನಂತರ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ. ಯಾರೂ ಕೂಡ ವೇದಿಕೆಯ ಮೇಲೆ ಬರಬಾರದು ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯ ಕರನೆ ಕಂಜಿದಡಿಯೇನು, ಕಾಯ ಮೆರನೆ ಮಿಂಚಿದಡಿಯೇನು, ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯ ಹೇಗಿದ್ದರೇನು ಎಂತಿದ್ದರೇನು. ಆರಂಭದಲ್ಲಿ ನಿತ್ಯಗೆ ಸ್ಮರಣೀಯರಾದಂತಹ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಜಡೆಯ ಸಿದ್ದೇಶ್ವರ ಬಿಲ್ವಾಶ್ರಮದ ನೂತನ ಪೀಠಾಧಿಪತಿಗಳಾದಂತಹ ಕಿರಣ್ ದೇವರು ಅವರು ಇವತ್ತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಸಿದ್ದೇಶ್ವರ ಸ್ವಾಮೀಜಿಯವರಾಗಿ ಈ ಬಿಲ್ವಾಶ್ರಮಕ್ಕೆ ಆಯ್ಕೆಯಾಗಿ ಇಲ್ಲಿಯ ಭಕ್ತರು ಎಲ್ಲರೂ ಕೂಡ ಬೆಳಗ್ಗೆಯಿಂದನೂ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಧಾರ್ಮಿಕ ವಿಧಿವಿಧಾನದಲ್ಲಿ ನೀವೆಲ್ಲ ತಾಯಂದಿರೆಲ್ಲ ಸುಮಾರು ಜನಗಳೆಲ್ಲ ನೀವೆಲ್ಲ ಕೂಡ ಭಾಗವಹಿಸಿದ್ರಿ ಮತ್ತು ಮೆರವಣಿಗೆಯಲ್ಲಿ ಕೂಡ ಪಾಲ್ಗೊಂಡಿದ್ರಿ. ಈಗ ಶೂನ್ಯ ಸಿಂಹಾಸನ ಸಂದರ್ಭದಲ್ಲಿ ಕೂಡ ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ರಿ. ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸಿ ಮತ್ತು ಈ ಆಶ್ರಮದ ಎಲ್ಲ ತಾಯಂದಿರು ನಿಮ್ಮೆಲ್ಲರ ಅಂತರರಿಗೆ ಶರಣಾರ್ಥಿಗಳು. ಹೆಚ್ಚಿಗೆ ಮಾತನಾಡುವಂಥ ಸಂದರ್ಭ ನನಗೆ ಅನಿಸ್ತಿಲ್ಲ. ಕಾರಣ ಏನು ಅಂತಂದರೆ
ಇವತ್ತ ಅಷ್ಟು ಖುಷಿ ಮತ್ತು ಅಷ್ಟು ಸಂತೋಷದ ಕ್ಷಣಗಳು ನನ್ನ ಮುಂದೆ ಅಭೂತಪೂರ್ವವಾದಂತ ಸಂದರ್ಭ ಇಲ್ಲಿ ನನಗೆ ದೊರಕಿದೆ ಅನ್ನುವಂತ ಭಾವನೆ ನನ್ನದು ಅನ್ನುವಂತ ಮಾತನ್ನ ಇಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಪೂಜ್ಯ ಅಂದಿನ ಕಿರಣ್ ಸ್ವಾಮೀಜಿ ಅವರು ಸುಮಾರು 18 ವರ್ಷಗಳಿಂದನೂ ಕೂಡ ನನ್ನ ಅವರ ಗೆಳೆತನ ಒಂದೇ ರೂಮಲ್ಲಿ ಇದ್ದಂಥವ್ರು, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂಥವ್ರು. ತುಂಬಾ ನಿಮ್ಮೂರಿಗೆ ಸಾತ್ವಿಕ ಮತ್ತು ಸಜ್ಜನ ಸ್ವಾಮೀಜಿ ಸಿಕ್ಕಿದ್ದಾರೆ ಅಂತಂದ್ರೆ ನೀವೆಲ್ಲರೂ ಪುಣ್ಯವಂತರು ಅನ್ನುವಂತ ಮಾತನ್ನ ಇಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಒಂದ್ ಕಡೆ ಹೇಳ್ತಾರೆ ಏನು ಅಂತಂದ್ರೆ, ಗಂಗಾವತಿ ಭತ್ತದ ಕಣಿಜ ಆದರೆ ಕೋಲಾರ ಚಿನ್ನದ ಕಣಿಜ ಅಂತ ಹೇಳ್ತಾರೆ. ಬಟ್ ನನಗನ್ಸ್ತೈತೆ ಗಡಿಂಗ್ಲಾಜು ಬಿಲ್ವಾಶ್ರಮ ನೋಡಿದರೆ ಭಕ್ತಿಯ ಕಣಿಜ ಅಂತ ನನಗೆ ಇಲ್ಲಿ ಎದ್ದು ತೋರಿಸ್ತದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಎಲ್ಲಾ ನದಿಗಳನ್ನು ಕೂಡ ಬತ್ತಿದ್ರು ಕೂಡ ಈ ಊರಿನ ಭಕ್ತರ ಭಕ್ತಿಯನ್ನು ಮಾತ್ರ ಬತ್ತೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ನಿಮ್ಮೆಲ್ಲ ತಾಯಂದ್ರಲ್ಲಿ 2 3 ಮಕ್ಕಳಿದ್ದಾರೆ ನಿಮ್ಮ ಮನೆಯಲ್ಲಿ ಎಲ್ಲ. ಆ ಮಕ್ಕಳಲ್ಲಿ ಇಂದಿನಿಂದ ನೀವೆಲ್ಲರೂ ಒಂದು ತೀರ್ಮಾನಕ್ಕೆ ಏನ್ ಬರಬೇಕು ಅಂತಂದ್ರೆ, ನಮ್ಮ ಮನೆಯಲ್ಲಿ ಇಬ್ಬಿಬ್ಬರು 2 ಮಕ್ಕಳಿದ್ರೆ ಕಿರಣ್ ಸ್ವಾಮೀಜಿ ಅಂದರೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಸಿದ್ದೇಶ್ವರ ಸ್ವಾಮೀಜಿ ಅವರು ನನ್ನ ಹಿರಿಯ ಮಗ ಅಂತ ನೀವೆಲ್ಲರೂ ತಿಳ್ಕೊಂಡು ಆತನಿಗೆ ಮಗನಂತೆ ನೀವೆಲ್ಲರೂ ನೋಡಿಕೊಳ್ತೀರಿ ಅನ್ನುವಂತ ಭಾವನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಅಂತ ಪೂಜ್ಯ ಮಹಾಂತ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ಈ ಮಠಕ್ಕೆ ಆಯ್ಕೆ ಮಾಡಿ ಅವರನ್ನು ಒಂದು ಉನ್ನತ ಸ್ಥಾನಕ್ಕೆ ಮಠಾಧೀಶರನ್ನಾಗಿ ಮಾಡಿದಂತ ಕೀರ್ತಿ ಗದಗಿನ ಜಗದ್ಗುರುಗಳು ಮತ್ತು ನೀರ್ಸೋಸಿಯ ಜಗದ್ಗುರುಗಳವರು ಪೂಜ್ಯ ಬೆಳಗಾವಿ ರುದ್ರಾಕ್ಷಿ ಮಠದ ಅಲ್ಲಮ ಪ್ರಭು ಸ್ವಾಮೀಜಿ ಅವರಿಗೆ ಅದೆಲ್ಲ ಕೀರ್ತಿ ಶ್ರೇಯಸ್ಸು ಸಲ್ಲುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ವ್ಯಕ್ತಪಡಿಸಿ, ಇದನ್ನೆಲ್ಲ ತ್ಯಾಗ ಮಾಡೋದಿದೆಯಲ್ಲ, ನಿಜವಾಗ್ಲೂ ಅವರ ತಾಯಿ ಹೃದಯ ಬಹಳ ದೊಡ್ಡ ತ್ಯಾಗ. ಇವತ್ತ ಮಕ್ಕಳನ್ನ ಎಲ್ಲರೂ ಬಿಟ್ಕೊಡಕ್ ಆಗ್ತದೇನ್ರಿ? ಸಾಧ್ಯನೇ ಇಲ್ಲ. ಒಂದು ವಾರ ಮನೆಯಲ್ಲಿ ಒಂದು ವಾರ ನಮ್ಮ ಮಗ ಮಠದಲ್ಲಿ ಇರ್ಲಿ, ಒಂದಿಷ್ಟು ಸೇವೆ ಮಾಡ್ಲಿ ಅಂತಂದ್ರೆ ಯಾರು ಬಿಟ್ಟು ಕೊಡೋದಿಲ್ಲ. ಇವತ್ತ ಮಠದಲ್ಲಿ ಸೇವೆ ಮಾಡೋದು ಅಂತಂದ್ರೆ ಯಾರು ಬಿಟ್ಕೊಡೋದಿಲ್ಲ. ಸ್ವಾಮಿ ಮಾಡೋದು ತುಂಬಾ ಕಷ್ಟ ಇದೆ, ಮಠಾಧೀಶನನ್ನಾಗಿ ಬಿಟ್ಕೊಡೋದು ತುಂಬಾ ಕಷ್ಟ ಇದೆ. ಯಾಕೆ ಅಂತಂದ್ರೆ, ಬೇಕಿದ್ರೆ ನನ್ನ ಮಗ ದುಡ್ಕೊಂಡು ತಿನ್ಲಿ, ಯಾವ ಮಠಕ್ಕೆ ಮಠಾಧೀಶನ ಮಾಡುವುದಿಲ್ಲ ಅಂತ ಇವತ್ತಿನ ತಂದೆ ತಾಯಂದ್ರು ಹೋಗ್ತಾರೆ. ನಾವೆಲ್ಲ ನೋಡ್ತಿದ್ವಿ ಸಮಾಜದೊಳಗೆ. ಬಟ್ ಅಂತಹ ಮಗನನ್ನ ತ್ಯಾಗವನ್ನ ಮಾಡಿ ಈ ಬಿಲ್ವಾಶ್ರಮಕ್ಕೆ ತ್ಯಾಗ ಮಾಡಿರುವಂತ ಅವರ ತಾಯಿ ಬಹಳ ದೊಡ್ಡ ಹೃದಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ವ್ಯಕ್ತಪಡಿಸಿ, ಪೂಜ್ಯ ಮಹಾಂತ ಸಿದ್ದೇಶ್ವರ ಸ್ವಾಮೀಜಿ ಅವರು, ಕಿರಣ್ ಸ್ವಾಮೀಜಿ ಅವರು ಇಷ್ಟು ಬೇಗನೆ ನನ್ನ ಒಬ್ಬ ಗೆಳೆಯ ಇಂಥ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಿರುವಂತದ್ದು ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆ ಕ್ಷಣ ನನಗೆ ಬರ್ತಾ ಇದೆ ಅಂತಂದ್ರೆ, ನೀವೆಲ್ಲ ಒಂದ್ಸಾರಿ ಜೋರಾಗಿ ಚಪ್ಪಳೆಯನ್ನು ತಟ್ಟೋದ್ರ ಮೂಲಕವಾಗಿ ಅವರಿಗೆ ಅಭಿನಂದಿಸಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ವ್ಯಕ್ತಪಡಿಸಿ, ಅವರ ಜೀವನ, ಅವರ ಬದುಕು ಸದಾಕಾಲ ಹರಿಯುವ ನೀರಿನಂತೆ, ಬೀಸುವ ಗಾಳಿಯಂತೆ, ಬೆಳಿಗ್ಗೆ ಉದಯಿಸುವ ಸೂರ್ಯನಂತೆ ಆತನ ಬದುಕು ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ವ್ಯಕ್ತಪಡಿಸಿ, ಬಸವಣ್ಣವರು ಹೇಳುವಂತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಪ್ರಮಾಂಧದ ಕೇಡು ನೋಡಯ್ಯ ಅನ್ನುವಂಥ ಮಾತಿನೊಂದಿಗೆ ಅವರು ಜ್ಞಾನವಂತರಾಗಿ ಜ್ಯೋತಿವಂತರಾಗಿ ನಿಮ್ಮೆಲ್ಲರ ಭಕ್ತರ ಹೃದಯದಲ್ಲಿ ಇವತ್ತ ಭಕ್ತರ ಮಡಿಲಲ್ಲಿ ಪೂಜ್ಯ ಕಿರಣ ಸ್ವಾಮೀಜಿ ಅವರನ್ನು ಆಯ್ಕಿದ್ದಾರೆ. ಅವರನ್ನೆಲ್ಲರನ್ನ ಮಗನನ್ನ ಯಾವ ರೀತಿ ಲಾಲನೆ ಪಾಲನೆ ಪೋಷಣೆ ಯಾವ ರೀತಿ ನಾವೆಲ್ಲ ಬೆಳೆಸ್ತೀವಿ ಅದೇ ರೀತಿಯಾಗಿ ನೀವೆಲ್ಲರೂ ಕಾಣ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನನ್ನ ಮಾತುಗಳಿಗೆ ವಿರಾಮಿಸ್ತೀನಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮಾರ್ಮಿಕ ಚಿಂತನೆಯನ್ನ ಈ ಸಭೆಗೆ ಹಂಚಿಕೊಂಡಿರುವಂತಹ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳವರಿಗೆ ಶರಣಗಳನ್ನು ಸಮರ್ಪಣೆ ಮಾಡ್ತಾ, ಇದೀಗ ಈ ವೇದಿಕೆ ಮೂಲಕ ಒಂದು ಅಪರೂಪದ ಕಾರ್ಯಕ್ರಮ, ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಈ ವೇದಿಕೆ ಮೂಲಕ ನೆರವೇರ್ತಾ ಇದೆ. ಯೋಗ ಪ್ರದರ್ಶನ ಪೂಜ್ಯರಾಗಿರುವಂತಹ ಮಲ್ಲಿಕಾರ್ಜುನ ದೇವರು ತಮ್ಮ ಯೋಗ ಪ್ರದರ್ಶನವನ್ನ ಈ ವೇದಿಕೆ ಮೂಲಕ ನೆರವೇರ್ತಾ ಇದ್ದಾರೆ. ತಾವೆಲ್ಲ ನೋಡಿದ್ದೀರಿ. ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂತಹ, ಅವಿರತ ಶ್ರಮವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಭಾಗಿಗಳಾಗಿರುವಂತಹ ಪರಮ ಪೂಜ್ಯ ಮಲ್ಲಿಕಾರ್ಜುನ ದೇವರು ಇಲ್ಲಿ ಯೋಗ ಪ್ರದರ್ಶನವನ್ನ ನೆರವೇರಿಸ್ತಾ ಇದ್ದಾರೆ.
ಚಪ್ಪಾಳಿಯೊಂದಿಗೆ ಪರಮ ಪೂಜ್ಯರನ್ನ ಮುಖ್ಯ ವೇದಿಕೆಗೆ ತಾವೆಲ್ಲ ಬರಮಾಡಿಕೊಳ್ಳಬೇಕು. ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಅವರು 7 ಮೀಟರ್ ಬಟ್ಟೆಯನ್ನು ನುಂಗಾಕತ್ತಾರೆ ಇಲ್ಲಿ. ಅದರ ಬಗ್ಗೆ ಎಲ್ಲ ಪರಮ ಪೂಜ್ಯರು ಅದಕ್ಕೆ ತಾವೆಲ್ಲ ಲಕ್ಷ್ಯ ಕೊಟ್ಟು ಸ್ವಲ್ಪ ಮಾತು ಕಡಿಮೆ ಮಾಡ್ರಿ, ಎದ್ದು ನಿಲ್ಲಬೇಡ್ರಿ. ಇಲ್ಲಿ ಸ್ಕ್ರೀನ್ ನಲ್ಲೊಳಗೆ ಅದು ಪ್ಲೇ ಆಗ್ತಾ ಇದೆ, ಅಲ್ಲೂ ತಾವು ಗಮನಿಸಬಹುದು ಅನ್ನುವಂಥ ಸೂಚನೆಯನ್ನು ಈ ಮೂಲಕ ನೆರವೇರಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು ಇದೀಗ ವೇದಿಕೆಯೊಳಗೆ ಪೂಜ್ಯ ಮಲ್ಲಿಕಾರ್ಜುನ ದೇವರು ವಸ್ತ್ರದೌತ್ಯ ಕಾರ್ಯಕ್ರಮವನ್ನ ತಮ್ಮೊಂದಿಗೆ ಆ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಮೊದಲು ಸೂತ್ರ ನೀತಿಯ ಕಾರ್ಯಕ್ರಮದೊಂದಿಗೆ ಆ ಎಲ್ಲ ವಿಶೇಷವಾಗಿರ್ತಕ್ಕಂತಹ ಯೋಗದ ಷಟ್ಕ್ರಿಯೆಗಳಂತ ಕರಿತೀವಿ, ಅದರೊಳಗೆ ಒಂದಾಗಿರುವಂತಹ ಸೂತ್ರ ನೀತಿಯನ್ನ ವೇದಿಕೆ ಮೇಲೆ ಪೂಜ್ಯ ಮಲ್ಲಿಕಾರ್ಜುನ ದೇವರು ತಾವು ಯೋಗ ಪಟುಗಳಾಗಿ ಆಯುರ್ವೇದ ಗುರೂಜಿಯಾಗಿ ಈ ವೇದಿಕೆಯ ಮುಖಾಂತರ ತಮ್ಮೊಂದಿಗೆ ಸೂತ್ರ ನೀತಿಯನ್ನ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಗಮನಿಸಬೇಕು. ಮೂಗಿನ ಒಂದು ನೊಸಳಿಯಿಂದ ಇನ್ನೊಂದು ನೊಸಳಿಗೆ ಆ ಸೂತ್ರವನ್ನ ತೆಗೆದು ತಮ್ಮೊಂದಿಗೆ ಆ ಕಾರ್ಯಕ್ರಮವನ್ನ ಅದ್ಭುತವಾಗಿ ನೆರವೇರಿಸ್ತಾ ಇದ್ದಾರೆ. ಅಜ್ಜವರ ಸೂತ್ರವನ್ನ ನೋಡ್ರಿ ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈಗಿನ ಒಂದು ಸಮಾಜದೊಳಗೆ ಶಿವಯೋಗ ಮಂದಿರದ ಅಧ್ಯಯನದೊಳಗೆ ಕಲಿತುಕೊಂಡು ಸೂತ್ರ ನೀತಿಯಾಗಿರುವಂತ ಈ ಕ್ರಿಯೆಯನ್ನ ಮಾಡೋದರ ಮುಖಾಂತರ ತಮಗೆಲ್ಲ ಅದ್ಭುತವಾಗಿರ್ತಕ್ಕಂತಹ ಕಾರ್ಯವನ್ನ ಯೋಗವನ್ನ ತಮಗೆಲ್ಲ ಪ್ರದರ್ಶನಗೊಳಿಸ್ತಾ ಇದ್ದಾರೆ. ಸೂತ್ರ ನೀತಿಯಿಂದಾಗುವಂತಹ ಹಲವಾರು ಉಪಯೋಗಗಳು, ಮೂಗಿನಲ್ಲಾಗುವಂತಹ ಹಲವಾರು ತೊಂದರೆಗಳು, ಉಸಿರಾಟದ ಕ್ರಿಯೆಗಳು ಎಲ್ಲವೂ ಕೂಡ ಅದರಿಂದ ನಿವಾರಣೆ ಆಗ್ತಾ ಇದೆ. ಅಂತಹ ಹಲವಾರು ತೊಂದರೆಗಳಿಗೆ ಪೂಜ್ಯ ನಮ್ಮ ಮಲ್ಲಿಕಾರ್ಜುನ ದೇವರನ್ನ ಸಂಪರ್ಕಿಸಿ ಹಲವಾರು ಸಾಧನೆ ಪ್ರಯತ್ನಗಳಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಮತ್ತು ನೋಡೇನಂತ ತಿಳ್ಕೊಂಡು ನೀವು ನಾಳೆ ಪ್ರಯತ್ನ ಮಾಡಿಗಿಡೀರಿ, ಹಂಗೆಲ್ಲ ಮಾಡಬೇಡ್ರಿ. ಒಬ್ಬ ಯೋಗ ಗುರುಜಿಯ ಒಂದು ಮಾರ್ಗದರ್ಶನದೊಂದಿಗೆ ಸೂತ್ರ ನೀತಿ ಇದೀಗ ಪ್ರದರ್ಶನಗೊಂಡಿದೆ. ಹಲವಾರು ಮೂಗಿನಿಗೆ ಸಂಬಂಧಪಟ್ಟಿರುವಂತಹ ರೋಗಗಳು, ಉಸಿರಾಟ ಕ್ರಿಯೆಗಳು ಅದರಿಂದ ನಿವಾರಣೆ ಆಗ್ತಾ ಇರ್ತವೆ. ಇದೀಗ ವಸ್ತ್ರದೌತಿಯ ಒಂದು ಕ್ರಿಯೆ ಜರುಗ್ತಾ ಇದೆ. ಅಮ್ಮ, ನೀವು ನಂಬೋದಿಲ್ಲ, 7 ಮೀಟರ್ ಬಟ್ಟೆ ಇರ್ತದ. ಆ ಬಟ್ಟೆಯನ್ನ ಸಂಪೂರ್ಣವಾಗಿ ಹೊಟ್ಟೆಯೊಳಗೆ ನುಂಗಿ ವಸ್ತ್ರದೌತಿಯ ಕ್ರಿಯೆ ಇದೀಗ ವೇದಿಕೆ ಮೇಲೆ ಜರುಗ್ತಾ ಇದೆ. ಅಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಒಂದು 15 ನಿಮಿಷಗಳ ಕಾಲಾವಕಾಶ ಬೇಕಾಗಿರ್ತದ. ಅಂತಹ ವಸ್ತ್ರದೌತಿಯ ಒಂದು ಕ್ರಿಯೆಯನ್ನ ಪೂಜ್ಯ ಮಲ್ಲಿಕಾರ್ಜುನ ದೇವರು ನೆರವೇರಿಸ್ತಾ ಇದ್ದಾರೆ. ಅವರು ಯೋಗ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ನೀವು ಸುಮ್ಮ ಕೂತ್ಕೊಳ್ಳೋದಲ್ಮ, ಜೋರಾಗಿ ಚಪ್ಪಾಳಿಯನ್ನ ತಟ್ಟುವುದರ ಮುಖಾಂತರ ಪೂಜ್ಯ ಮಲ್ಲಿಕಾರ್ಜುನ ದೇವರಿಗೆ ನಾವು ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸೋಣ. ಲೈಟ್ ಮ್ಯೂಸಿಕ್, ಲೈಟ್ ಫ್ಲೂಟ್ ಮ್ಯೂಸಿಕ್. ಮಲ್ಲಿಕಾರ್ಜುನ ದೇವರ ಈ ವಸ್ತ್ರದೌತಿ ಕಾರ್ಯಕ್ರಮದ ಮಧ್ಯದಲ್ಲಿ ಪೂಜ್ಯರಾಗಿರುವಂತಹ ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಮಠದ ಪರಮ ಪೂಜ್ಯರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಗರಿಕಲದ ಬಿಲ್ವಾಶ್ರಮಕ್ಕೂ ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ. ಯಾವುದೇ ಕಾರ್ಯಕ್ರಮ ನಡೆದರೂ ಸಹಿತ ಪೂಜ್ಯರ ಉಪಸ್ಥಿತಿ ಅದು ಸದಾಕಾಲ ಈ ಊರಿಗೆ, ಈ ಮಠದೊಂದಿಗೆ ಸದಾಕಾಲ ಇರುತ್ತದೆ ಎನ್ನುವಂಥದ್ದು. ಅಂತಹ ಪರಮ ಪೂಜ್ಯರ ಮಾತುಗಳನ್ನು ನಾವೆಲ್ಲ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲೋಕದಂತೆ ಬಾರರು, ಲೋಕದಂತಿರರು, ಲೋಕದಂತೆ ಹೋವರ್ನುಡೆಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು,
ಮುಕ್ತಿಯಂತೆ ಹೂವನೊಡೆಯ ಉರ್ಲಿಂಗ ಪದ್ಯಪ್ರಿಯ ವಿಶ್ವೇಶ್ವರ, ನಿಮ್ಮ ಶರಣರು ಉಪಮೇಶವಾದ ಉಪಮಾತೀತರು. ಪರಮ ಪೂಜ್ಯ ಶ್ರೀ ಬಸವಕೃಷ್ಣ ದೇವರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವ, ಅದರ ಅಂಗವಾಗಿ ಇವತ್ತು ವಿಶೇಷ ಕಾರ್ಯಕ್ರಮ ಶೂನ್ಯ ಸಿಂಹಾಸನಾರೋಹಣ. ಈ ಸಿಂಹಾಸನಾರೋಹಣದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಪರಮ ಪೂಜ್ಯ ಶ್ರೀ ಗುರು ಬಸವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ದುರ್ದುಂಡೇಶ್ವರ ಮಠ ಅರಬಾವಿ ಪೂಜ್ಯರಲ್ಲಿ ಶರಣಾರ್ಥಿಗ ಸಲ್ಲಿಸಿ, ಬಸವಕಿರಣ ದೇವರು ಹೆಸರು ಬದಲಿಯಾಗೈತಿ. ಪರಮ ಪೂಜ್ಯ ಶ್ರೀ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳು, ಜಡ ಸಿದ್ದೇಶ್ವರ ಬಿಲ್ವಾಶ್ರಮ ಗಡಿಂಗಳ ಪೂಜ್ಯರಲ್ಲಿ ಕೂಡ ಶರಣಾರ್ಥಿಗ ಸಲ್ಲಿಸಿ, ಈ ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮ ಯಶಸ್ವಿಗೊಳಿಸತಕ್ಕಂತಹ ಪರಮ ಪೂಜ್ಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು, ರುದ್ರಾಕ್ಷಿ ಮಠ ನಾಗನೂರು ಬೆಳಗಾವಿ ಪೂಜ್ಯರಲ್ಲಿ ಶರಣೆಂದು, ವೇದಿಕೆ ಮೇಲೆ ಆಶೀನರಾದ ಸರ್ವ ಪೂಜ್ಯರಲ್ಲಿ ಶರಣಾರ್ಥಿ ಸಲ್ಲಿಸಿ ಆಗಮಿಸಿದ ಸಮಸ್ತ ಶರಣ ಬಂಧುಗಳೇ, ತಾಯಂದರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನೀವು ಅನ್ನಕತ್ತಿರ್ಬೇಕು, ಮುಂದೆ ಕೂತ್ ಸ್ವಾಮಿಗಳು ಅರಿವಿ ನುಂಗಾಕತ್ಯ, ಹಿಂದೆ ನಿಂತ ಸ್ವಾಮಿಗಳು ಇವರು ಏನು ನುಂಗಾಕ್ತಾರೋ ಏನೋ ಅಂತೇಳಿ. ಇದು ಯೋಗದ ಕಾರ್ಯಕ್ರಮ, ಇದು ಯೋಗನೇ, ಇದು ಯೋಗ ಅಂತ ಅವರ ಅರಿವು ನುಂಗುವುದು. ನಾವಿಲ್ಲಿ ಮಾತುಗಳನ್ನು ಹೇಳೋದು. ಬಹಳಷ್ಟು ವರ್ಷಗಳ ನಂತರ ಗರ್ಡ್ ಇಂಗ್ಲೀಷ್ ಬಿಲ್ವಾಶ್ರಮದ ಈ ಅಪರೂಪದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ. ಪರಮ ಪೂಜ್ಯ ಶ್ರೀ ಬಸವಕಿರಣ ದೇವರು ಕೆಲವು ವರ್ಷಗಳ ಹಿಂದೆ ಆಶ್ರಮಕ್ಕೆ ಆಗಮಿಸಿದವರು. ಕೆಲವೇ ದಿನಗಳಲ್ಲಿ ಭಕ್ತರ ಮನಸ್ಸನ್ನು ಗೆದ್ದಂಥವು. ನನಗನ್ನಿಸ್ತದೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಒಂದು ಮಾತದೆ. ಪೂಜ್ಯರ ಮಾತು ಬಹಳ ಕಡಿಮೆ, ಕೆಲಸ ಬಹಳ ದೊಡ್ಡದು. ನಾವು ಮಾತನಾಡಬಾರದು, ನಮ್ಮ ಕೆಲಸಗಳು ಮಾತನಾಡಬೇಕು ಅಂತ ಒಂದು ಮಾತದೆ. ನಮ್ಮ ಕೆಲಸ ಮಾತಾಡಬೇಕು ಅನ್ನುವಂತಹ ತತ್ವದಲ್ಲಿ ನಡೆಯುವಂಥವರು ನಮ್ಮ ಪರಮ ಪೂಜ್ಯ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅರಬಾವಿಯ ಪೂಜ್ಯರು ಬೆಳಿಗ್ಗೆ ಅವರಿಗೆ ಚಿನ್ಮಯಾನುಗ್ರಹ ದೀಕ್ಷೆ ಬ್ರಹ್ಮೋಪದೇಶ ಮಾಡೋ ಒಂದು ಮಾತನ್ನು ಹೇಳಿದರು. ಅದೇನಂದ್ರೆ, ನಮ್ದು ಕಡೋಲಿ ಮಠದ ಪಟ್ಟಾಧಿಕಾರ ಯಾವಾಗ ಆಗೈತಂದ್ರೆ ಫೆಬ್ರವರಿ 15ನೇ ತಾರೀಕನೇ. ನಾನು ಕೊಡ್ತಕ್ಕಂತಹ ಚಿನ್ಮಯಾನುಗ್ರಹ ದೀಕ್ಷೆ ಕೂಡ ಇದು ಮೊಟ್ಟ ಮೊದಲದ್ದು. ಇದು ಕೂಡ 15ನೇ ತಾರೀಕನೇ ಫೆಬ್ರವರಿ ಮಾತನ್ನು ಹೇಳಿದರು. ಇದು ಯೋಗ. ಒಬ್ಬ ಮಠದ ಅಧಿಪತಿಯಾಗಿರ್ತಕ್ಕಂತಹ ಪೂಜ್ಯರು ಇದೇ ತಾರೀಕಿನ ದಿವಸ ಅವರು ಮಠಾಧಿಪತಿಯಾಗಿರ್ತಕ್ಕಂಥದ್ದು. ಮತ್ತೊಬ್ಬ ಮಠದ ಪೂಜ್ಯರಿಗೆ ಅಧಿಕಾರ ಕೊಡ್ತಕ್ಕಂಥದ್ದು ಕೂಡ ಇದೇ ತಾರೀಕಿರೋದ್ರಿಂದ ಅದು ಯೋಗ ಅಂತಕ್ಕಂಥ ಮಾತನ್ನು ಪೂಜ್ಯರು ಹೇಳಿದರು. ಇವತ್ತು ಪರಮ ಪೂಜ್ಯರ ಶೂನ್ಯ ಸಿಂಹಾಸನ ಆರೋಹಣ. ಶೂನ್ಯ ಅಂದ್ರೆ ಬಾ ಮಂದಿ ಗೊತ್ತದೆ, ರೌಂಡ್ ತಾನು ಗುಂಡ, ಜೀರೋ, ಶೂನ್ಯ. ಇನ್ನೊಂದು ಅರ್ಥದಲ್ಲಿ ಎಲ್ಲವೂ ಇದ್ದು ಏನು ಇಲ್ದಂಗೆ ಇರ್ತಕ್ಕಂಥದ್ದಕ್ಕೆ ಶೂನ್ಯ ಅಂತ ಕರೀತಾರೆ. ಸೊನ್ನೆ ಒಳಗೆ ಎಷ್ಟು ಅಂಕೆ ಅದಾವು ಅಂತಂದ್ರೆ 9 ಅಂಕೆ ಅದಾವ. ಅದನ್ನು ಜೀರೋ ಒಂದು ಸ್ವಲ್ಪ ಆರ್ಕೆಸ್ಟ್ರಾ 1 ಆಗ್ತದೆ, ಅದನ್ನ ಒಂದು ಸ್ವಲ್ಪ ತಿಳಿದ್ರೆ 2 ಆಗ್ತದೆ, ಅದನ್ನ ಒಂದು ಸ್ವಲ್ಪ ಹಿಂಗೆ 3 ಆಗ್ತದೆ, 4 ಆಗ್ತದೆ, 5 ಆಗ್ತದೆ, 6 ಆಗ್ತದೆ, 7 ಆಗ್ತದೆ, 8 ಆಗ್ತದೆ, 9 ಆಗ್ತದೆ. ಅದರ ಮುಂದೆ ಒಂದು ಅಂಕಿ ಇಟ್ಟರೆ 10 ಆಗ್ತದೆ. ಹೀಗೆ ಈ ಶೂನ್ಯ ಏನೂ ಇಲ್ಲದ್ದಲ್ಲ, ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಶೂನ್ಯ ಸಿಂಹಾಸನಾರೋಹಣ. ಇಲ್ಲೆಲ್ಲ ಬರದಾರ ನೋಡು, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಈ ಸ್ಥಳಗಳನ್ನು ಬರೀ ಸ್ವಾಮಿಗಳೊಟ್ಟೆ ಇರೋದಲ್ಲ, ಭಕ್ತರು ಏರಬೇಕು. ಭಕ್ತರು ಆ ಸ್ಥಿತಿಯನ್ನು ಮುಟ್ಟಬೇಕು. ಭಕ್ತರು ಏರಬೇಕು ಅಂದ್ಕೊಂಡೆ ಮಟ್ಟ ನೀವು ನಾವು ಹೋದ ಮತ್ತು 4 ಹತ್ತು ಮಾಡಿರಿ.
ನನ್ನ ಅರ್ಥ ಏನು ಅಂದರೆ ಭಕ್ತ ಸ್ಥಳಕ್ಕೆ ಹೋಗ್ಬೇಕು, ಮೆಲ್ಲ ಮೆಲ್ಲನೆ ಭಕ್ತ ನೆನೆಸಿ, ಮೆಲ್ಲೆ ಮೆಲ್ಲನೆ ಮಹೇಶ್ ನೆನೆಸಿ, ಮೆಲ್ಲೆ ಮೆಲ್ಲನೆ ಪ್ರಸಾದಿ ಎನಿಸಿ, ಮೆಲ್ಲೆ ಮೆಲ್ಲನೆ ಪ್ರಾಣಿಂಗಿ ಎನಿಸಿ, ಮೆಲ್ಲೆ ಮೆಲ್ಲನೆ ಶರಣ ಎನಿಸಿ, ಮೆಲ್ಲೆ ಮೆಲ್ಲೆ ಐಕ್ಯ ಎನಿಸಬೇಕು. ಹೀಗೆ ನಾವು ಕೂಡ ಆ ಆಚರಣೆಗಳನ್ನು, ಆ ಸಂಸ್ಕಾರವನ್ನು ಒಂದು ಮೂಲಕವಾಗಿ ಷಟಸ್ಥಳವನ್ನು ಇರತಕ್ಕಂಥದ್ದು ಭಕ್ತರು ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಈ ಸಿಂಹಾಸನ ಐತಲ್ಲ, ಇದು ಕಟ್ಟಿಗೆ ಸಿಂಹಾಸನ ಇದೆ. ನೀವೆಲ್ಲ ಅಂತಿರ್ಬೇಕು, ಸ್ವಾಮಿಗಳು ಎಷ್ಟು ಎತ್ತರ ಮೇಲೆ ಕುಣಿಸ್ಯಾರಲ್ಲ ಅಂತ ಹೇಳಿ. ಒಂದು ತಿಳ್ಕೋಬೇಕು, ಈ ಸಿಂಹಾಸನ ಶಾಶ್ವತ ಅಲ್ಲ. ಇದನ್ನೊಂದು 2-3 ತಾಸಗಾನ ಈ ಸಿಂಹಾಸನ ತೆಗಿತಾರೆ. ನಮ್ಮ ಪೂಜ್ಯರಾಗಿರ್ತಕ್ಕಂತಹ ಮಹಾನ್ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂತಿರ್ತಕ್ಕಂಥ ಸಿಂಹಾಸನ ಕಟ್ಟಿಗೆದಲ್ಲ, ಬೆಳ್ಳಿದಲ್ಲ, ಬಂಗಾರದಲ್ಲ, ಅದು ಭಕ್ತರ ಹೃದಯ ಸಿಂಹಾಸನ ಕೂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮಾತನ್ನ ನಾವು ಅಷ್ಟು ಅಭಿಮಾನ ಹೇಳ್ಬೇಕಾಗ್ತದೆ. ಯಾಕಂದರೆ ಅವರು ಇರ್ತಕ್ಕಂಥದ್ದು ಭಕ್ತರ ಹೃದಯದಲ್ಲಿ. ಇವತ್ತು ನೋಡಿ, ಆ ತಾಯಿ ಪೂಜೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು, ಹಡದ ತಾಯಿ. ಭಾಳ ಜನ ಎಷ್ಟು ಹಣ ಕೊಟ್ಟಿದ್ದೀರಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ, ಹಣ ಕೊಟ್ಟಿದ್ದೀರಿ, ದೇವಿ ಕೊಟ್ಟಿದ್ದೀರಿ, ಕಾರ್ ಕೊಟ್ಟಿದ್ದೀರಿ, ಬಂಗಾರ ಕೊಟ್ಟಾರ. ಇವತ್ತು ಬೆಳ್ಳಿ ಕೊಟ್ಟರು, ಬಂಗಾರ ಕೊಟ್ಟರು. ನೀವೆಲ್ಲ ಕೊಟ್ಟಿರ್ತಕ್ಕಂಥ ದಾನಗಿಂತ ದೊಡ್ಡ ದಾನ ಯಾವುದಂದ್ರೆ ಪುತ್ರ ದಾನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಆ ದಾನವನ್ನು ಆ ತಾಯಿ ಇವತ್ತು ಮಾಡಿದ. ಆ ತಾಯಿಯ ತ್ಯಾಗ ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಇವತ್ತು ಆ ಪೂಜ್ಯರು ಸಮಾಜ ಸೇವೆ ದೀಕ್ಷೆ ಪಡ್ಕೊಂಡು ಇನ್ನು ಮುಂದೆ ಅವ್ರಿಗೆ ಯಾರು ತಂದೆ ತಾಯಿಗಳಂತಂದರೆ ನೀವೇ ತಂದೆ ತಾಯಿಗಳು, ನೀವೇ ಅವರನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಅಪರೂಪದ ಸರಳ ಸಜ್ಜನಿಕ ಸಾಕಾರ ಮೂರ್ತಿಯಾಗಿರ್ತಕ್ಕಂತಹ ಪೂಜ್ಯರು ಈ ಆಶ್ರಮಕ್ಕೆ ಸಿಕ್ಕಿರ್ತಕ್ಕಂಥದ್ದು ಬಹಳಷ್ಟು ಪುಣ್ಯ. ಆ ಪೂಜ್ಯರಿಗೂ ಪುಣ್ಯನೇ. ಅವರು ಬಹಳಷ್ಟು ಎಲ್ಲ ಕಡೆ ಅಡ್ಡಾಡಿ ಬಂದಿದ್ದಾರೆ. ಇಡೀ ಕರ್ನಾಟಕದ ಅನೇಕೆಲ್ಲ ಮಠಗಳನ್ನು ತಿರುಗಾಡಿ ಎಲ್ಲ ಅನುಭವ ಹೊಂದಿರತಕ್ಕಂಥವರು. ಅಂಥ ಪೂಜ್ಯರು ಗರಡಿಗೆ ಆಶ್ರಮಕ್ಕೆ ಆಗಮಿಸತಕ್ಕಂಥದ್ದು. ಇಂಥ ಭಕ್ತ ಸಿಕ್ಕಿದ್ದು ಕೂಡ ಪೂಜ್ಯರ ಪುಣ್ಯ. ಭಕ್ತರದು ಮತ್ತು ಗುರುಗಳ ಸಂಬಂಧ ಹೆಂಗಿರ್ತೈತೆ ಅಂದರೆ, ನನ್ನ ನೋಡೋದು ಮತ್ತೆ ಬರೀ ಅರಿವಿ ನಿಂಗೋಡ್ ನೋಡ್ಬೇಡ್ರಿ, ನಮ್ಮಷ್ಟು ನೋಡ್ರಿ ಅಂದ್ರೆ. ಭಕ್ತರದು ಮತ್ತು ಗುರುಗಳ ಸಂಬಂಧ ಹೆಂಗೈತೆ ಅಂದ್ರೆ ಹಾಲು ನೀರಿನ ಸಂಬಂಧ ಇದ್ದಂಗೆ. ಈಗ ಬೋಗಾನೊಳಗೆ ಹಾಲು ಹಾಕಿ ಕಾಸಕ್ಕೆ ಇಟ್ಟಿರ್ತೀರಿ ನೀವೆಲ್ಲ, ಹಾಲದ ಕಾಸ್ತಿರಲ್ಲ. ಹಾಂ, ಆ ಹಾಲು ಭಾಳಷ್ಟು ಕಾದ 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 ಆವೆ ಅಲ್ಲಿರ್ತಕ್ಕಂಥ ನೀರಿನ ಅಂಶ ಆವೆಯಾಗಿ ಹೊರಗೆ ಹೋದ್ಮೇಲೆ ಹಾಲು ಏನಾಗ್ತಾವಂದ್ರೆ ಏನಾಗ್ತಾವ, ಹಾಲು ಉಕ್ತಾವ, ಹಾಲು ಉಕ್ತಾವ. ಅವಾಗ ಹಾಲು ಕಾಸ್ತಕ್ಕಂತಹ ತಾಯಿ ಏನು ಮಾಡ್ತಾಳಂದ್ರೆ ಹಾಲು ಕಾಕತ್ತ ಅಂತ ಅನ್ಕೋತಾನೆ ಒಂದು ಸ್ವಲ್ಪ ನೀರು ಹಾಕಿಬಿಡ್ತಾಳೆ. ಅವಾಗ ಹಾಲು ಏನಾಕತ್ತೆ ಮತ್ತೆ ಗಡಿ ಹಾಕ್ತದೆ. ಹಾಗೆ ಹಾಲು ನೀರು ಸಂಬಂಧ ಇರ್ತನೋ ಹಾಗೆ ಗುರುಗಳ ಮತ್ತು ಶಿಷ್ಯರ ಸಂಬಂಧ ಇರ್ತಕ್ಕಂಥದ್ದು. ಹಾಲು ಬಿಟ್ಟು ನೀರು ಇರಂಗಿಲ್ಲ, ನೀರು ಬಿಟ್ಟು ಹಾಲು ಇರಂಗಿಲ್ಲ. ಹಾಗೆ ಗುರುಗಳನ್ನ ಬಿಟ್ಟು ಶಿಷ್ಯರು ಇರಂಗಿಲ್ಲ, ಶಿಷ್ಯರು ಬಿಟ್ಟು ಸ್ವಾಮಿಗಳು ಇರಂಗಿಲ್ಲ. ಆದಷ್ಟು ಒಳಗೆ ಮತ್ತು ಭಕ್ತರಲ್ಲಿ ಇರ್ತಕ್ಕಂಥ ಸ್ವಾಮಿಗಳು ಅವ್ರು ಬರೆದು ಭಾಳ ಕಷ್ಟವೇ. ಭಕ್ತರೇ ನಿಜವಾದ ಆಸ್ತಿ. ಬಿಲ್ವಾಶ್ರಮದ ಒಂದು ಫೋಟೋ ಕೊಟ್ಟೆ ಪೂಜೆಗೆ, ಆ ಫೋಟೋದ ಒಂದು ತಲೆ ಒಂದು ಸಾಲ ಹಾಕಿದ್ದೇನೆ. ಬಿಲ್ವಾಶ್ರಮದ ನಿಜವಾದ ಆಸ್ತಿ ಅದು ಭಕ್ತರೇ ಅಂತಕ್ಕಂಥ ಮಾತನ್ನ ಅಲ್ಲಿ ಒಂದು ಸ್ವಲ್ಪ ನಾನು ಕೋಡ್ ಮಾಡಿದ್ದೇನೆ. ಆದಷ್ಟು ಒಳಗೆ ಅಂತ ಶ್ರೀಮಂತ ಸುಶಿಕ್ಷಿತ ಭಕ್ತರು ಹೊಂದಿರತಕ್ಕಂತಹ ಈ ಒಂದು ಆಶ್ರಮ ಅಂತಹ ಆಶ್ರಮ ಹೊಂದಿರತಕ್ಕಂಥ ಪೂಜ್ಯರು ಪುಣ್ಯವಂತರು ಅಂತ ಮಾತನ್ನು ಹೇಳ್ತಾ, ನೀವೆಲ್ಲ ಕಳೆದ 10-11 ದಿನಗಳಿಂದ ತನು ಮನ ಧನದಿಂದ ಸೇವೆ ಸಲ್ಲಿಸಿದ್ದೀರಿ. ನಿಮ್ಮೆಲ್ಲರಿಗೂ ದುರ್ಗಂಧೇಶ್ವರನ ಆಶೀರ್ವಾದ, ಬಸವನ ಆಶೀರ್ವಾದ, ಈ ಎಲ್ಲ ಜಗದೀಶ್ವರ ಆಶೀರ್ವಾದ, ಚಂದ್ರಮುಕ್ತ ಆಶೀರ್ವಾದ ತಿಳ್ಕೊಂಡು ಹಾರೈಸ್ತಾ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಇದೀಗ ಎಲ್ಲ ಸದ್ಭಕ್ತರನ್ನು ಉದ್ದೇಶಿಸಿ ನಮಗೆಲ್ಲ ದರ್ಶನ ಆಶೀರ್ವಾದ ಆಶೀರ್ವಚನವನ್ನು ದಯಪಾಲಿಸಿರುವಂತಹ ಪೂಜ್ಯ ಚಿಕ್ಕೋಡಿ ಅಪ್ಪಗಳಿಗೆ ಅನಂತ ಶರಣಾರ್ಥಿಗಳು. ಪರಮ ಪೂಜ್ಯ ಮಲ್ಲಿಕಾರ್ಜುನ ದೇವರು ಒಂದು ಅಪರೂಪದ ಸಾಧನೆಯನ್ನ ತಮ್ಮ ಮುಂದೆಗೆ ಪ್ರದರ್ಶನವನ್ನ ಮಾಡ್ತಾ ಇರುವಂಥದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಇವರ ಅಪರೂಪದ ಸಾಧನೆಯನ್ನ ಮೆಚ್ಚಿ ನಮ್ಮ ಬೆಳಗಾವಿಯ ಸಮಾಜ ಸೇವಕಿಯಾಗಿರುವಂಥ ಸರಳಾ ಹಿರೇಕರ್ ಅವರು, ಆ ತಾಯಿಯವರು ಸದಾಕಾಲ ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥವರು. ಜೊತೆಗೆ ಇನ್ನೂ ಒಂದು ಹೆಮ್ಮೆ ಅಂತಂದ್ರೆ ಅವರು ಗರಿಂಗ್ಲದ ನಂಟನ್ನೂ ಹೊಂದಿರುವಂಥವರು ಸರಳಾ ಹಿರೇಕರ್ ಮೇಡಮ್ ಅವರು. ಪೂಜ್ಯರಾಗಿರುವಂಥ ಮಲ್ಲಿಕಾರ್ಜುನ ದೇವರ ಯೋಗ ಸಾಧನೆಗೆ ವೈಯಕ್ತಿಕವಾಗಿ 21,000 ರೂಪಾಯಿಗಳನ್ನು ಪರಮ ಪೂಜ್ಯರಿಗೆ ಅವರು ನೀಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಆ ತಾಯಿಗೆ ತಾವೆಲ್ಲ ಅಭಿನಂದಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಈ ಗರಿಂಗ್ಲಜದ ಭಾಗದಲ್ಲಿ ಅತ್ಯಂತ ಚಿರಪರಿಚಿತ ಪರಮ ಪೂಜ್ಯರು, ಈ ಭಾಗದ ಭರವಸೆಯ ಯುವಯತಿಗಳಾಗಿರುವಂತಹ ಹುಕ್ಕೇರಿ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪ
ಶಿವಬಸವ ಮಹಾಸ್ವಾಮಿಗಳವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನು ಹಂಚಿಕೊಳ್ಬೇಕಾಗಿ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ಸ್ಮರಣೆಯರಾದ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ಶ್ರೀಮಠದ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿಕೊಂಡು ಗಡಿಂಗ್ಲಜ್ ಬಿಲ್ವಾಶ್ರಮದ ಪರಮಪೂಜ್ಯ ಬಸವಕಿರಣ ಮಹಾ ದೇವರಿಗೆ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ಶೂನ್ಯ ಸಿಂಹಾಸನ ಪೀಠಾರೋಹಣದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವಲಿಂಗ ಮಹಾಸ್ವಾಮಿಗಳು ಜಗದ್ಗುರು ದುರ್ಗುಂಡೇಶ್ವರ ಮಠ ಅರಬಾವಿಯ ಪರಮ ಪೂಜ್ಯರ ಪವಿತ್ರ ಪಾದಕ್ಕೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನೂತನವಾಗಿ ಸಮಾಜ ಸೇವಾ ದೀಕ್ಷೆಯನ್ನು ಪಡ್ಕೊಂಡು ಸಮಾಜಕ್ಕೆ ಸನ್ಮಾರ್ಗವನ್ನು ತೋರುವಂತಹ ಪರಮ ಪೂಜ್ಯರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಿಲ್ವಾಶ್ರಮ ಗಡಿಂಗ್ಲದ ಪರಮ ಪೂಜ್ಯರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಈ ಕಾರ್ಯಕ್ರಮದ ಅನೇಕ ಮಾರ್ಗದರ್ಶನವನ್ನು ಮಾಡುತ್ತಿರುವಂಥ ಪರಮ ಪೂಜ್ಯ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ನಾಗನೂರು ರುದ್ರಾಕ್ಷಿ ಮಠ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇದೀಗ ತಾನೇ ನಮ್ಮೊಂದಿಗೆ ನಿರಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಹಿತಚಿಂತನವನ್ನು ಮಾಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಚರಮೂರ್ತೇಶ್ವರ ಮಠ ಚಿಕ್ಕೋಡಿಯ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಅನೇಕ ಪರಮ ಪೂಜ್ಯರು ಆಗಮಿಸಿದ್ದಾರೆ. ನಮ್ಮ ಬೀಳಗಿಯ ಶಟಸ್ಥಲ ಬ್ರಹ್ಮಿ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ಹಾಗೆ ಅನೇಕ ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಎಲ್ಲ ಪರಮ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಏನು 9-10 ದಿನಗಳ ಪರ್ಯಂತರವಾಗಿ ನಾವು ಕಾಯುತ್ತಿರುವಂತ ಎಲ್ಲ ಸದ್ಭಕ್ತರು ಆ ಕ್ಷಣದೊಳಗೆ ನಾವೆಲ್ಲ ಇದ್ದೇವೆ. ನಿರಂತರವಾಗಿ ಭಕ್ತಿ ಜ್ಞಾನ ದಾಸೋಹವನ್ನು ಪಡೆಯುತ್ತಿರುವಂತ ಎಲ್ಲ ಶರಣು ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವು 30 ವರ್ಷಗಳಿಂದ ಈ ಪುಣ್ಯದ ನೆಲಕ್ಕೆ ಒಬ್ಬ ಗುರುವನನ್ನ ಕಾಯ್ತಾ ಇದ್ವಿ. ಅದು ಇವತ್ತು ಕಾಲ ಯೋಗ ಕೂಡಿ ಬಂದಿದೆ. 30 ವರ್ಷಗಳಲ್ಲಿ 15 ವರ್ಷ ಈ ಗಡಿಂಗ್ಲಜ್ ಬಿಲ್ವಾಶ್ರಮವನ್ನ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ವಿಧಿ ಕಾರ್ಯಕ್ರಮಗಳನ್ನ ಅದರೊಳಗೆ ಅರ್ಧ ಪಾಲು ನಮ್ದು ಇದೆ ಅನ್ನುವಂತಹದ್ದನ್ನು ಹೇಳೋದಕ್ಕೆ ನಿಂತಿದ್ದೀನಿ. ನಾನು ಏನೇ ಕಾರ್ಯಕ್ರಮ ಇರಲಿ, ಪೂಜ್ಯ ಚಂದ್ರಮ್ಮ ತಾಯಿಯವರ ಸ್ಮರಣೋತ್ಸವ ಇರಲಿ, ಶಿವರಾತ್ರಿ ಕಾರ್ಯಕ್ರಮ ಇರಲಿ, ಗುರುಪೂರ್ಣಿಮಾ ಕಾರ್ಯಕ್ರಮ ಇರಲಿ, ಅಮೌರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಇರಲಿ, ಹಾಗೆ ಜಡೇಶಿದ್ದ ಮಹಾಶಿವಗಳ 8 ದಿನಗಳ ಪರ್ಯಂತರ ಕಾರ್ಯಕ್ರಮದಲ್ಲಿನೂ ಕೂಡ ನಮ್ಮ ಉಪಸ್ಥಿತಿ ಮೂಲಕವಾಗಿನೇ 15 ವರ್ಷಗಳ ಪರ್ಯಂತರವಾಗಿ ನನಗೂ ಅವಾಗ ಕಾಯ್ತಾ ಇದ್ದೆ. ಒಬ್ರು ಗುರುಗಳು ಬಂದ್ರು, ಅವರು 4 ಮಾತು ಕಲಿತರು ಹೋದ್ರು. ಮತ್ತೊಬ್ರು ಗುರುಗಳು ಬಂದ್ರು, ಅವರು 1 ವರ್ಷಗಳ ಕಾಲ ಇದ್ರು, ಅವರು ಹೋದ್ರು. ಆದ್ರೆ ಈ ನೆಲದೊಳಗೆ ಗಟ್ಟಿಯಾಗಿ ಉಳಿಯುವಂತ ಗುರುಗಳು ಯಾರು ಅಂತಂದ್ರೆ ಅದು ಪರಮ ಪೂಜ್ಯ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನುವಂತಹದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದ. ಅಂತ ಪರಮ ಪೂಜ್ಯರ ಪುಣ್ಯ ಗಳಿಗೆಯಲ್ಲಿ ನಾವಿದ್ದೇವೆ. ಈ ಕ್ಷಣವನ್ನ ನಾವೆಲ್ಲ ಕಳ್ಕೊಂಡಿವಿ ಅಂತಂದ್ರೆ ಅದು ಈ ಜನ್ಮದ ಪಾಪ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗ್ತದ. ಏನು ಹೇಳ್ತಾರೆ ಶರಣರು? ಲೇಷನಿಸಿಕೊಂಡು 5 ದಿನ ಬದುಕಿದರೇನು, ಲೇಷನಿಸಿಕೊಂಡು 4 ದಿನ ಬದುಕಿದರೇನು, ಲೇಷನಿಸಿಕೊಂಡು 3 ದಿನ ಬದುಕಿದರೇನು, ಲೇಷನಿಸಿಕೊಂಡು 2 ದಿನ ಬದುಕಿದರೇನು, ಲೇಷನಿಸಿಕೊಂಡು 1 ದಿನ ಬದುಕಿದರೆ ಸಾಕು ಕೂಡಲ ಚೆನ್ನ ಸಂಗನ ಅನುಭವದೊಳಗ ಅನ್ನುವಂತ ಮಾತು. ಹೀಗಾಗಿ ಈ ಕ್ಷಣದೊಳಗ ನಾವು 100 ವರ್ಷ ಇದ್ವಿ, ಅವಾಗ ನಾವು ಯಾರನ್ನೂ ಕಾಣಲಿಲ್ಲ. 20 ವರ್ಷ ಇದ್ವಿ, ಈ ಮಠದೊಳಗ ಯಾರನ್ನೂ ಕಾಣಲಿಲ್ಲ. ಕೇವಲ ಒಂದೇ ಒಂದು ದಿವಸ ಈ ಭೂಮಿಯೊಳಗ ಬದುಕು ಇಂಥ ಮಹಾಗುರುಗಳು ನಮಗೆ ಸಿಕ್ಕಿದಾರ ಅನ್ನೋದೇ ಒಂದು ದೊಡ್ಡ ಮಹಾಪುಣ್ಯ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ 30 ವರ್ಷಗಳ ಪರ್ಯಂತರವಾಗಿ ನಾವು ಗುರುಗಳನ್ನ ಕಾಣಲಿಲ್ಲ. ಅಂತ ಗುರುಗಳ ಪುಣ್ಯ ಗಳಿಗೆಯಲ್ಲಿ ನಾವೆಲ್ಲ ಇದ್ದೇವೆ. ಈ ಗಳಿಗೆ ಮತ್ತೆ ಸಿಗಕ್ಕೆ ಸಾಧ್ಯ ಇಲ್ಲ. ನೋಡ್ರಿ,
ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಯಾರು ವಿರಕ್ತ ಮಠಾಧಿಪತಿಗಳಾಗ್ತಾರೆ, ಯಾರು ಶೂನ್ಯ ಪೀಠವನ್ನ ಏರ್ತಾರೆ, ಅವರು ನಿಜವಾದ ವಿರಕ್ತರು ಅಂತಂದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತ ಷಟಸ್ಥಲ ಸಿದ್ಧಾಂತವನ್ನ ಅರ್ಥ ಮಾಡಿಕೊಂಡು ಷಟಸ್ಥಲ ಸಿದ್ಧಾಂತವನ್ನ ಆಳವಾಗಿ ಅಧ್ಯಯನ ಮಾಡಿ ಬಸವಾದಿ ಶಿವಶರಣರು ಹೇಳಿರುವಂತ ವಚನದ ಸಂದೇಶವನ್ನ ವಚನ ಸಾಹಿತ್ಯವನ್ನ ಅಧ್ಯಯನ ಆಲಾಪನೆ ಮಾಡುವ ಮೂಲಕವಾಗಿ ಭಕ್ತರಿಗೆ ಸಂದರ್ಶನ ಕೊಡುವಂತಹದ್ದು, ಸದ್ಭಾವ ಕೊಡುವಂತಹದ್ದು ಅದು ಯಾರ್ದು ಅಂತಂದ್ರೆ ಅದು ವಿರಕ್ತ ಮಠಗಳ ಗುರುಗಳು ಅನ್ನುವಂತಹದ್ದನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದ. ಶೂನ್ಯ ಸಿಂಹಾಸನ ರೋಣ ಅಂತಂದ್ರೆ ನಮ್ಮ ಚಿಕ್ಕೋಡಿ ಅಜ್ಜವರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು. ಶೂನ್ಯ ಅಂದ್ರೆ ಜೀರೋದೊಳಗೆ ಎಲ್ಲವನ್ನ ಅಡಗಿಕೊಂಡಿರ್ತದ. ಇಲ್ಲಿ ಎಲ್ಲ ತತ್ವಗಳು ಭಕ್ತಿ, ಕಾಯಕ, ದಾಸೋಹ, ಸಮಾನತೆ, ಶರಣರು ಕೊಟ್ಟಿರುವಂತ ಅನೇಕ ಸಿದ್ಧಾಂತಗಳನ್ನ ಅದರೊಳಗೆ ಅಡಗಿಕೊಂಡಿರ್ತದ. ಅಂತಹ ಸಿದ್ಧಾಂತವನ್ನ ಇವತ್ತು ಬೆಳಗಿನ ಜಾವ ಬ್ರಹ್ಮ ಉಪದೇಶ ಮಾಡುವ ಮೂಲಕವಾಗಿ ಬ್ರಾಹ್ಮಿ ಮುಹೂರ್ತದೊಳಗ ಪರಮ ಪೂಜ್ಯರ ತಲೆಯನ್ನ ಬೋಳಿಸಿ ಅಲ್ಲಿ ಗುರುಗಳ ಹಸ್ತಮಸ್ತಕ ಸಂಯೋಗದ ಮೂಲಕವಾಗಿ ಗುರುಗಳು ಕೊಟ್ಟಿರುವಂತ ಮಂತ್ರ ಉಪದೇಶ, ಗುರುಗಳು ಕೊಟ್ಟಿರುವಂತ ವಚನ ಉಪದೇಶ, ಗುರುಗಳು ಕೊಟ್ಟಿರುವಂತ ರುದ್ರಾಕ್ಷಿ ಮಾಲೆ, ಗುರುಗಳು ಕೊಟ್ಟಿರುವಂತ ಜೋಳಿಗೆ, ಗುರುಗಳು ಕೊಟ್ಟಿರುವಂತ ಈ ಬೆತ್ತ ಆವುಗೆಗಳೇ ನನ್ನ ಆಸ್ತಿ ಅಂತ ಹೇಳಿ ಪರಮ ಪೂಜ್ಯರು ಇವತ್ತು ಭಾವಿಸಿಕೊಂಡು ಶೂನ್ಯ ಸಿಂಹಾಸನವನ್ನ ಏರಿದ್ದಾರೆ. ಅವರು ಬಂಗಾರದ ಕಿರೀಟವನ್ನ ಹತ್ಕೊಂಡು ಏರಲಿಲ್ಲ, ತಲೆ ಮೇಲೆ ಕಂಬಳಿ ಇದೆ. ನಿನ್ನೆ ಅಜ್ಜವರು ಹೇಳಿದ್ರು, ಮೊನ್ನೆ ಅಜ್ಜವರು ಹೇಳಿದ್ರು, ಹೀಗೆ ಕಂಬಳಿ ಎದಕ್ಕೆ ಉಪಯೋಗ ಬರ್ತದ ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಅದಕ್ಕೆ ಕಂಬಳಿ, ಈ ಪಟಗ, ಈ ಬೆತ್ತ, ಈ ಬಟ್ಟೆ, ಈ ಯಾವಿಗೆ ಒಬ್ಬ ಸಾಧಕನ ಜೀವನದ ಅತ್ಯಮೂಲ್ಯವಾಗಿರುವಂತ ವಸ್ತುಗಳು ಅನ್ನುವಂತಹದ್ದನ್ನ ನಾವೆಲ್ಲ ನೆನಪಿಟ್ಟುಕೊಳ್ಬೇಕಾಗ್ತದ. ಈ ಮಠದ ಪರಂಪರೆಯಲ್ಲಿ ಅನೇಕ ಮಹಾಗುರುಗಳು ಬಂದು ಹೋಗಿದ್ದಾರೆ. ಅವರೆಲ್ಲರೂ ಜೋಳಿಗೆಯನ್ನ ಹಿಡಿದುಕೊಂಡೇ ಈ ನಾಡನ್ನ ಸುತ್ತಿದ್ದಾರೆ. ಜೋಳಿಗೆ ಬಿಟ್ಟರೆ ಮತ್ತೊಂದಿಲ್ಲ. ಈ ಸ್ವಾಮಿಗಳಿಗೆ ಜೋಳಿಗೆ ಹಿಡ್ಕೊಂಡೇ ಈ ಜೀವನವನ್ನ ಸಾಗಿಸಬೇಕಾಗಿದೆ. ಅದಕ್ಕೆ ಎಷ್ಟು ಕೋಟ್ಯಾಧಿಪತಿ ಮಠ ಇದ್ರೂ ಕೂಡ ಜೋಳಿಗೆನೆ ನಮ್ಮ ಮೂಲ ಆಸ್ತಿ ಅನ್ನುವಂತಹದ್ದನ್ನ ಕಲಿಸಿಕೊಟ್ಟಿದ್ದು ಅದು ನಮ್ಮ ಬಸವಾದಿ ಶಿವಶರಣರು ಅನ್ನುವಂತಹದ್ದು. ಲಿಂಗಾಯತ ಧರ್ಮದಲ್ಲಿ ನಾನು ಅಲ್ಲ ನೀನಲ್ಲ, ಇದು ಎಲ್ಲವೂ ಒಂದೇ ಅನ್ನುವಂತ ಭಾವದೊಳಗೆ ಇಟ್ಟುಕೊಂಡು ಎಲ್ಲ ಜನರನ್ನ ಕೂಡಿಸಿಕೊಂಡು ಇವನಾರವ ಎನ್ನದೆ ಇವ ನಮ್ಮವ ಎನ್ನುವ ಹಾಗೆ ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಈ ಮಠದ ಪರಂಪರೆಯನ್ನ ಬೆಳಗಿಸಿಕೊಂಡು ಪರಮ ಪೂಜ್ಯ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಮಠದ ಘನತೆ ಗೌರವವನ್ನ ಇಡೀ ಮಹಾರಾಷ್ಟ್ರದೊಳಗಲ್ಲ, ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿನೂ ಕೂಡ ಈ ಮಠದ ಘನತೆ ಪರಂಪರೆಯನ್ನು ಉಳಿಸಬೇಕು ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪರಮ ಪೂಜ್ಯರು ಗಟ್ಟಿಯಾಗಿ ಇದ್ದಾರೆ ಅಂತ ಹೇಳಿ ಇವತ್ತು ನೀವೆಲ್ಲ ಜೋರಾದ ಚಪ್ಪಾಳೆಯನ್ನ ತಟ್ಟುವ ಮೂಲಕವಾಗಿ ಮತ್ತೊಮ್ಮೆ ಗುರುಗಳಿಗೆ ಅಭಿವಂದಿಸುತ್ತಾ ನನ್ನ 2 ಮಾತುಗಳಿಗೆ ವಿರಮಿಸ್ತೇನೆ. ಇದೀಗ ಸದಾವಕಾಲ ಬಿಲ್ವಾಶ್ರಮದ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿರುವಂತಹ ಪೂಜ್ಯ ಹುಕ್ಕೇರಿ ಮಠದ ಶಿವಬಸವ ಅಜ್ಜನವರಿಗೆ ಅನಂತ ಶರಣಾರ್ಥಿಗಳು. ಇದೀಗ ವೇದಿಕೆ ಮೇಲೆ ನಮ್ಮ ಎಲ್ಲ ಬಿಲ್ವಾಶ್ರಮದ ಕಮಿಟಿ ಬಂಧುಗಳು ತಾವು ಭಿನ್ನವರ್ತಳೆಯನ್ನ ಪರಮ ಪೂಜ್ಯರಿಗೆ ಸಮರ್ಪಿಸಿರುವಂತ ಈ ವೇದಿಕೆಯೊಳಗೆ ನಮ್ಮ ಎಲ್ಲ ಕಮಿಟಿ ಬಂಧುಗಳು ವೇದಿಕೆಯ ಮೇಲೆ ಬಂದು ಅಭಿನ್ನವರ್ತಳೆಯನ್ನ ಪೂಜ್ಯರಿಗೆ ಸಮರ್ಪಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಜೊತೆಗೆ ಅದರ ತಾವೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಪೂಜ್ಯ ಮಲ್ಲಿಕಾರ್ಜುನ ದೇವರು ತಮ್ಮ ವಸ್ತ್ರಧೋತಿಯನ್ನ ನೆರವೇರಿಸ್ತಾ ಇದ್ದಾರೆ. ಬಿಟ್ಟು ಅಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೆ ನಾವು ಪೂಜ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದೀಗ ಪೂಜ್ಯರಾಗಿರುವಂತ ನಮ್ಮ ಬೀಳಗಿಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅಭಿನ್ನವರ್ತಳೆಯನ್ನ ಭಿನ್ನವಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಡಸಿದ್ದೇಶ್ವರ ಬಿಲ್ವಾಶ್ರಮ ಗಡಹಿಂಗ್ಲೇಜ್. ಪೂಜ್ಯ ಶ್ರೀ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ, ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಎಡೆಯೂರು ಜಗದ್ಗುರು ತೋಂಟದ ಸಂಸ್ಥಾನ ಮಠ ಡಂಬಳ ಗದಗ್, ಪೂಜ್ಯ ಶ್ರೀ ಗುರುಬಸವಲಿಂಗ ಮಹಾಸ್ವಾಮಿಗಳು ಜಗದ್ಗುರು ದುರ್ದುಂಡೇಶ್ವರ ಮಠ ಅರಭಾವಿ. ಈ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ದಯಮಾಡಿಸಿದ ಸಮಸ್ತ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಶ್ರೀ ಜಡಸಿದ್ದೇಶ್ವರ ಬಿಲ್ವಾಶ್ರಮದ ಪೀಠಾಧಿಪತಿಗಳಾಗಿ ಶೂನ್ಯ ಪೀಠಾರೋಹಣಗೈಯುತ್ತಿರುವ ಶ್ರೀ ಮಣಿಪ್ರಸ್ವ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಬಸವ ಭಕ್ತಿಯ ಭಿನ್ನವತ್ತಳೆ. ಪರಮ ಪೂಜ್ಯರೇ, ಶ್ರೀ ಜಡಸಿದ್ದೇಶ್ವರ ಬಿಲ್ವಾಶ್ರಮವು 106 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರುವ ತಪಸ್ವಿಗಳ ತಾಣವಾಗಿದೆ. ಬಸವಾದಿ ಪ್ರಮಥರ ಬಳಬಿಡಿದು ಬಂದ ಮಹಾ ತಪಸ್ವಿ ಅಥಣಿಯ ಮುರುಗೇಂದ್ರ ಮಹಾಶಿವಯೋಗಿಗಳು
ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳು ತಪಗೈದ ಈ ಪುಣ್ಯ ಭೂಮಿಗೆ ಶ್ರೀ ಜಡೆಯ ಸಿದ್ದೇಶ್ವರರು, ಮಹಾಮಾತೆ ಚಂದ್ರಮ್ಮ ತಾಯಿ ಮತ್ತು ವೀರಭದ್ರ ಮಹಾಸ್ವಾಮಿಗಳೆಲ್ಲರೂ ಕೂಡ ಭಕ್ತೋದ್ಧಾರ ಮಾಡುತ್ತಾ ಬಂದಿದ್ದಾರೆ. ಹಿಂದಿನ ಪೂಜ್ಯರಾದ ಮಹಾಮಾತೆ ಚಂದ್ರಮ್ಮ ತಾಯಿಯವರು ಲಿಂಗೈಕ್ಯರಾದ ಮೇಲೆ ಶ್ರೀಮಠದ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ನಿಡಸೋಸಿಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಶ್ರೀ ಜಡೆಸಿದ್ದೇಶ್ವರ ಆಶ್ರಮದ ವಿಶ್ವಸ್ತ ಮಂಡಳ, ಮಹಿಳಾ ಭಜನೆ ಮಂಡಳಿಗಳು ಮುನ್ನಡೆಸಿಕೊಂಡು ಬಂದಿವೆ. ಭವ್ಯವಾಗಿ ನಿರ್ಮಾಣಗೊಂಡಿರುವ ಈ ಬಿಲ್ವಾಶ್ರಮವನ್ನು ಮುನ್ನಡೆಸಲು ಪೀಠಾಧಿಪತಿಗಳಾಗಿ ಭರವಸೆಯ ಬೆಳಕಾಗಿ ತಾವು ಮೂಡಿ ಬಂದವರು. ಬಸವ ನುದಿಸಿದ ನಾಡು ಕರ್ನಾಟಕ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಾಲಹಳ್ಳಿ ಹಿರೇಮಠದ ತಂದೆ ರಾಜಶೇಖರಯ್ಯ, ತಾಯಿ ಉಷಾರಾಣಿ ದಂಪತಿಗಳ ಪುಣ್ಯ ಗರ್ಭದಲ್ಲಿ 26ನೇ ಅಕ್ಟೋಬರ್ 1984ರಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಬೆಳಗಾವಿ ಕೆಎಲ್ಇ ಸಂಸ್ಥೆಯ ಜಿಎ ಪ್ರೌಢಶಾಲೆಯಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಸಿದ್ದರಾಮೇಶ್ವರ ಮಹಾವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿ ಉನ್ನತ ಅಧ್ಯಯನವನ್ನು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಪೂರೈಸಿದ್ದೀರಿ. ಬಾಲ್ಯದಿಂದಲೂ ಅಧ್ಯಾತ್ಮದತ್ತ ಒಲವನ್ನು ಹೊಂದಿದ ತಾವುಗಳು ತೇಲಸಂಗ ಹಿರೇಮಠದ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಸೇವೆಯನ್ನು ಮಾಡುತ್ತಾ ದೀಕ್ಷೆಯನ್ನು ಸ್ವೀಕರಿಸಿ ಸರಳತೆ, ಸನ್ನಡತೆ, ಸದುವಿನಯಗಳ ಸೇವಾ ಮೂರ್ತಿಗಳಾಗಿದ್ದೀರಿ. ಸ್ವಾಮಿ ಎಂದರೆ ಮಠದ ಒಡೆಯನಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಎನ್ನುವ ಸುಕುಮಾರರ ಶಿವವಾಣಿಯ ಮೂರ್ತಿವೆತ್ತಂತಿರುವ ತಾವು ಇಂದು ದಿನಾಂಕ 15/2/2024 ಗುರುವಾರದಂದು ಜಡಸಿದ್ದೇಶ್ವರ ಬಿಲ್ವಾಶ್ರಮದ ಪೀಠಾಧಿಪತಿಗಳಾಗಿ ಶೂನ್ಯ ಪೀಠಾರೋಹಣಗೈಯುತ್ತಿರುವುದು ನಮ್ಮೆಲ್ಲರ ಅಹೋಭಾಗ್ಯ. ಶ್ರೀಮಠದ ಹಿಂದಿನ ಎಲ್ಲರ ಪೂಜ್ಯರ ಆದರ್ಶಗಳನ್ನು ಪರಿಪಾಲಿಸಿಕೊಂಡು ನಮ್ಮನ್ನೆಲ್ಲ ಆಶೀರ್ವದಿಸಿ ನವ ಸಮಾಜವನ್ನ ಮುನ್ನಡೆಸಬೇಕೆಂದು ಕೋರುತ್ತಾ ಗಡಹಿಂಗ್ಲೇಶ್ ಬಿಲ್ವಾಶ್ರಮದ ಸಮಸ್ತ ಸದ್ಭಕ್ತ ಬಾಂಧವರು ಹಾಗೂ ಮಾತೃ ಮಂಡಳಿಯ ತಾಯಂದಿರು ಹೃದಯಪೂರ್ವಕವಾಗಿ ತಮ್ಮ ಸನ್ನಿಧಿಗೆ ಸಮರ್ಪಿಸಿದ ಬಸವ ಭಕ್ತಿಯ ಭಿನ್ನವತ್ತಳೆ ಶರಣು ಶರಣಾರ್ಥಿಗಳು. ಗಡಹಿಂಗ್ಲೇಶ್ ದಿನಾಂಕ 15/2/2024 ಭಕ್ತರ ಭಕ್ತಿಯೇ ಶ್ರೀಮಠದ ಶಕ್ತಿ. ಸಮಸ್ತ ಸದ್ಭಕ್ತರು, ಜಡೆಸಿದ್ದೇಶ್ವರ ಬಿಲ್ವಾಶ್ರಮ, ಗಡಹಿಂಗ್ಲೇಶ್. ಅತ್ಯಂತ ಭಕ್ತಿಯ ಭಿನ್ನವತ್ತಳೆಯನ್ನ ಸಮಸ್ತ ಸದ್ಭಕ್ತರು ಸಮರ್ಪಿಸಿದ್ದಾರೆ. ಇದೀಗ ತಾವೆಲ್ಲ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ 7 ಮೀಟರಿನ ಬಟ್ಟೆಯನ್ನ ಪರಮ ಪೂಜ್ಯರು ನುಂಗಿದ್ದಾರೆ. ಬಂದು ನೋಡೋರಿದ್ರೆ ನೋಡ್ರಿ, ಮತ್ತೆ ಇಲ್ಲ ತೆಗೆದಿಟ್ರ ಅಂದಿರಾಮಲ್ಲ. ಇದೀಗ ಆ 7 ಮೀಟರ್ ಬಟ್ಟೆಯನ್ನ ಮತ್ತೆ ನುಂಗಿರುವಂತಹ ಬಟ್ಟೆಯನ್ನು ಹೊರ ತೆಗೆಯುವಂತಹ ಒಂದು ಪ್ರಕ್ರಿಯೆ ತಮ್ಮ ಮುಂದೆ ನೆರವೇರ್ತಾ ಇದೆ. ದಯವಿಟ್ಟು ವಿಡಿಯೋ ಮಾಡೋರು ಅಲ್ಲಿ ನಿಂದ್ರಿಪ್ಪ. ಬಹಳ ಅಪರೂಪದ ಕಿರಿಯ ವಯಸ್ಸಿನಲ್ಲಿ ಒಂದು ಅಪರೂಪದ ಯೋಗ ಸಾಧನೆಯನ್ನ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಮುನ್ನಡೀತಾ ಇದ್ದಾರೆ. ನಾಗನೂರು ರುದ್ರಾಕ್ಷಿ ಮಠದ ಪೂಜ್ಯ ಡಾಕ್ಟರ್ ಅಲ್ಲಂಪ್ರಭು ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಬದುಕನ್ನು ಮುನ್ನಡೆಸ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯರು ಒಂದು ಅಪರೂಪದ ರಾಜ್ಯ ಮಟ್ಟದಲ್ಲಿ ಯೋಗ ಪ್ರದರ್ಶನವನ್ನು ನೀಡಿರುವಂಥ ಅಪರೂಪದ ಸಾಧಕರು. ಇಂಥ ಸಾಧನೆಯನ್ನು ಮಾಡುವುದರಿಂದ ಆರೋಗ್ಯದಲ್ಲಿಯೂ ಸಹಿತ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು. ಇಷ್ಟು ಮಾಡಬೇಕಾದ್ರೆ ನೀವು ತಲೆಯಾಗಿಟ್ಕೋರಿ. ನಿನ್ನೆ ರಾತ್ರಿ ಊಟ ಮಾಡಿದಷ್ಟು ಅವರು ಬರೀ ನೀರಿನ ಮೇಲೆ ಇರ್ತಾರೆ. ಇವತ್ತು ಒಂದು ದಿವಸ ಇಷ್ಟು ಮಾಡಿದಾಗ ಇಷ್ಟಾಗತ್ತೆ. ಮತ್ತು ನೀವು ಚಲೋ ಹೆಂಗೆ ಪ್ರಸಾದ ತಗೊಂಡು ಮತ್ತು ನೀವು ಅರಿವಿ ನುಂಗ್ಕೊತ್ ಕೂತ್ರೆ ಮತ್ತೆ ಹೆಂಗೆ ನೋಡಕ್ಕೆ ನಾವು ಆ ಕಡೆ ಬರೋದಾಗಿತ್ತು. ಹಂಗೇನಾರ ಸಾಧನೆ ಮಾಡಬೇಡ್ರಿ. ಅದಕ್ಕೆ ಭಾಳ ಪದ್ಧತಿಗಳದಾವ, ಭಾಳ ನಿಯಮಗಳದಾವ. ಆ ನಿಯಮಗಳನ್ನು ನೆನಪಿಟ್ಕೊಳ್ಬೇಕು ತಾವೆಲ್ಲ. ಇದೀಗ ಪರಮ ಪೂಜ್ಯರಿಗೆ ತಾವೆಲ್ಲ ಕೈ ಮೇಲೆ ಮಾಡಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರ ಯೋಗ ಸಾಧನೆಗೆ, ಯೋಗ ಕಾರ್ಯಕ್ಕೆ ತಾವೆಲ್ಲ ಸಾಕ್ಷಿಭೂತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಪರಮ ಪೂಜ್ಯ ಮಲ್ಲಿಕಾರ್ಜುನ ದೇವರಿಗೆ ಸುಕುಮಾರ ಯೋಗಾಶ್ರಮ ಕುಲವಳ್ಳಿ ಪರಮ ಪೂಜ್ಯರಿಗೆ ಇದೀಗ ನಮ್ಮ ಸಮಾಜ ಸೇವಕಿಯಾಗಿರುವಂತಹ ಸರಳ ಹಿರೇಕರಮ್ಮವರು ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. 21,000 ರೂಪಾಯಿಗಳನ್ನು ನೀಡುವುದರ ಮೂಲಕ ನಿಮ್ಮ ಯೋಗ ಸೇವೆ ಹೀಗೆ ನಾಡಿಗೆ ಸದಾಕಾಲ ನೆರವೇರ್ತಾನೆ ಇರಲಿ ಎನ್ನುವಂಥ ಆಶಯವನ್ನು ಹೊಂದಿಕೊಂಡು ಸರಳ ಹಿರೇಕರವರು ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಈ ಎಲ್ಲ ಕಾರ್ಯಕ್ರಮಗಳಿಗೆ ಪೂಜ್ಯರಾಗಿರುವಂತಹ ಬಸವಕಿರಣ ದೇವರನ್ನ ಜಡಿಸಿದ್ದೇಶ್ವರ ಬಿಲ್ಲಾಶ್ರಮದ ಪೀಠಾಧಿಪತಿಗಳಾಗಿ ಗುರುಮುಟ್ಟಿ ಗುರುವನ್ನಾಗಿ ತಮ್ಮ ಅಮೃತ ಹಸ್ತದಿಂದ, ಲಿಂಗ ಹಸ್ತದಿಂದ, ಕಾಯಿಕ ಹಸ್ತದಿಂದ ಬಸವಕಿರಣ ದೇವರನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನಾಗಿ ನೂತನ ಅಭಿಧಾನವನ್ನ ದಯಪಾಲಿಸಿರುವಂತಹ ಚಿನ್ಮಯಾನುಗ್ರಹವನ್ನ, ಅಧಿಕಾರವನ್ನ ಕರುಣಿಸಿರುವಂತಹ ಅರಭಾವಿಯ ಜಗದ್ಗುರು ದುರ್ದುಂಡೇಶ್ವರ ಪುಣ್ಯಾಶ್ರಮದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರುಬಸವಲಿಂಗ ಮಹಾಸ್ವಾಮಿಗಳವರಿಗೆ ಶ್ರೀಮಠದ ಎಲ್ಲ ಸಮಸ್ತ ಸದ್ಭಕ್ತರು ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮಗೆ ಒಬ್ಬ ಮಾರ್ಗದರ್ಶಕರನ್ನ, ಮಹಾಗುರುಗಳನ್ನ ನೀವು ನೀಡಿದ್ದಕ್ಕಾಗಿ ನಿಮಗಾಗಿ ನಾವು ಗುರು ನಮನವನ್ನ ಸಲ್ಲಿಸ್ತಾ ಇದ್ದೇವೆ ಅನ್ನುವಂಥದ್ದು. ಹೀಗಾಗಿ ಅರಭಾವಿಯ ದುರ್ದುಂಡೇಶ್ವರ ಮಠಕ್ಕೂ ಗಡಿಂಗ್ಲಜದ ಈ ಜಡಿಸಿದ್ದೇಶ್ವರ ಬಿಲ್ವಾಶ್ರಮಕ್ಕೂ ಅದು ಗುರು ಶಿಷ್ಯರ ಸಂಬಂಧ, ಅದು ನಿರಂತರವಾಗಿ ಇತಿಹಾಸದಲ್ಲಿ ಅದು ಅಜರಾಮರವಾಗಿ ಇರ್ತದೆ ಅನ್ನುವಂತಹ ಆಶಯ ತಮ್ಮೆಲ್ಲ ನೆನಪಿಸಿಕೊಳ್ಳಬೇಕು. ನಮ್ಮ ಗುರುವಿಗೆ ಅನುಗ್ರಹವನ್ನು ದಯಪಾಲಿಸಿರುವಂತಹ ಮಹಾಗುರುವಿಗೆ ತಾವೆಲ್ಲ ಚಪ್ಪಾಳೆ ತಟ್ಟಿ ಮಹಾಗುರುವಿಗೆ ಭಕ್ತಿಯನ್ನು ಸಮರ್ಪಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಗಡಿಂಗ್ಲದ ಈ ಪಟ್ಟಾಧಿಕಾರ ಮಹೋತ್ಸವ ತಾವೆಲ್ಲ ನೆನಪಿಸಿಕೊಳ್ಬೇಕು, ಗಮನಿಸಬೇಕು ತಾಯಿ. ಗುರುವಿಲ್ಲದೆ ಬಡವಾಗಿರುವಂತಹ ಈ ಮಹಾಮಠಕ್ಕೆ ಒಬ್ಬ ಯೋಗ್ಯ ಗುರುಗಳನ್ನ ನೀಡಿರುವಂತಹ ಪರಮ ಪೂಜ್ಯರು, ಜೊತೆಗೆ ಈ ಪಟ್ಟಾಧಿಕಾರ ಮಹೋತ್ಸವದ ಯಶಸ್ಸಿನ ಹರಿಕಾರರಾಗಿರುವಂತಹ ನಾಗನೂರು ರುದ್ರಾಕ್ಷಿ ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರು ತಮ್ಮ ಮಾತುಗಳನ್ನ ಈ ವೇದಿಕೆ ಮೂಲಕ ತಮ್ಮ ಆಶೀರ್ವಚನವನ್ನ ನೀಡ್ತಾ ಇದ್ದಾರೆ. ತಾವೆಲ್ಲ ಶಾಂತ ಚಿತ್ತರಾಗಿ ಪೂಜ್ಯರ ಶ್ರೀವಾಣಿಯನ್ನ ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಇವತ್ತು ಗಡಿಂಗ್ಲಜದಲ್ಲಿ ಒಂದು ಐತಿಹಾಸಿಕವಾಗಿರುವಂತಹ ದಿನ. ಇನ್ನು ಭಾಳ ವಿಶೇಷ ಕಾರ್ಯಕ್ರಮಗಳು ಅದಾವೆ. ಅವು ವಿಶೇಷ ಕಾರ್ಯಕ್ರಮ ಅಂದ್ರೆ ಮತ್ತೆ ನೀವು ಅವ್ರಿವ್ರು ಮಾತಾಡ್ತಾರಂತಲ್ಲ, ಫೋಟೋ ಸೆಷನ್. ಯಾಕಂದ್ರೆ 8 ದಿವಸ ಮದುವೆ ತಯಾರಿ ಮಾಡಿ ಮದುವೆ ದಿವಸ ಮತ್ತು ಫೋಟೋ ಅವಕಾಶ ಕೊಡಲಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಪೂಜ್ಯರ ಒಂದು ಈ ಸನ್ನಿವೇಶ ಬಹುಶಃ ಗಡಿಂಗ್ಲಜದಲ್ಲಿ ಮತ್ತಿನ್ನು ಮುಂದೆ ಯಾವಾಗ ಸಿಗ್ತೈತೋ ಗೊತ್ತಿಲ್ಲ ನಮ್ಮ ತಾಯಂದಿರಿಗೆ, ಶರಣ ಬಂಧುಗಳಿಗೆ. ಹಿಂಗಾಗಿ ಆದಷ್ಟು ಜಲ್ದಿ ನಾವು ಈ ಕಾರ್ಯಕ್ರಮವನ್ನು ನಿಮಗೆ, ಈ ವೇದಿಕೆಯನ್ನು ನಿಮಗೆ ಬಿಟ್ಟು ಕೊಡ್ತೇವೆ. ಮುಖ್ಯವಾಗಿ ಇಂತಹ ಒಂದು ವೇದಿಕೆಯ ಮೇಲೆ ಉಪಸ್ಥಿತಿಯನ್ನು ಕರುಣಿಸಿ ಪೂಜ್ಯ ಶ್ರೀ ಬಸವಕಿರಣ ದೇವರಿಗೆ ಶಟಸ್ಥಲ ಬ್ರಹ್ಮೋಪದೇಶವನ್ನು ದಯಪಾಲಿಸಿ ಅಧಿಕಾರವನ್ನು ನೀಡಿರುವಂಥವರು ಪರಮಾರಾಧ್ಯ ಗುರುಗಳಾಗಿರುವಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ, ಗುರುಬಸವಲಿಂಗ ಮಹಾಸ್ವಾಮೀಜಿಯವರ ಪಾದಗಳಿಗೆ ವಂದಿಸಿ ಇವತ್ತು ಈ ವೇದಿಕೆಯಲ್ಲಿ ಬಹಳ ಮಹತ್ವದ ಒಂದೆರಡು ಸನ್ನಿವೇಶಗಳು ನಡೆದು ತಾವೆಲ್ಲ ನೋಡಿದಿರಿ. ಮೊದಲನೇ ಸನ್ನಿವೇಶ, ಗುರುಗಳೊಂದಿಗೆ ಪೂಜ್ಯ ಶ್ರೀ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳು ವೇದಿಕೆಗೆ ಬಂದರು. ಗುರುಗಳು ಸಿಂಹಾಸನಾರೋಹಣ ಮಾಡಿದರು. ನಂತರದಲ್ಲಿ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಗುರುಗಳು ಅವರನ್ನು ಮೇಲ್ ಕರ್ಕೊಂಡ್ರು. ಗುರುಗಳು ಯಾವ ಜಾಗದಾಗ ಕೂತಿದ್ರು ಆ ಜಾಗದಾಗ ಮಹಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಕುಂಡ್ರಿಸಿದರು. ಅಷ್ಟೇ ಅಲ್ಲ, ಕೆಳಗಡೆ ಗುರುಗಳು ಬಂದು ನಮ್ಮ ಲಿಂಗಾಯತ ಪರಂಪರೆಯಲ್ಲಿ ಎಂತಹ ಒಂದು ವಿಶಿಷ್ಟವಾದಂತಹ ಪದ್ಧತಿ ಇದೆ ಅಂತಂದ್ರೆ ಈ ಪದ್ಧತಿ ಬೇರೆ ಯಾವುದೇ ಸಂಸ್ಕೃತಿಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಪರಂಪರೆಯನ್ನ ಇವತ್ತು ನೀವೆಲ್ಲ ನೋಡಿದಿರಿ. ಗುರುಗಳು ಕೆಳಗೆ ಬಂದು ನೀನು ನನ್ನಂತೆ ಗುರು ಆದಿಪ, ನಾನು ನಿನಗೆ ಶಿಷ್ಯ ಅಂತೇಳಿ ನಮಸ್ಕಾರ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶವನ್ನ ನೀವೆಲ್ಲ ನೋಡಿದಿರಿ, ಅದಕ್ಕೆಲ್ಲ ಸಾಕ್ಷಿಯಾದ್ರಿ.
ಗುರುಮುಟ್ಟಿ ಗುರುವಾಗುವಂತಹ ಒಂದು ಪದ್ಧತಿ, ಆ ಸಂಪ್ರದಾಯ, ಆ ಸಂಸ್ಕೃತಿ ಯಾವುದಾದ್ರೂ ಪರಂಪರೆಯಲ್ಲಿದ್ರೆ ಅದು ಲಿಂಗಾಯತ ಪರಂಪರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಅಂತಹ ಗುರುಮುಟ್ಟಿ ಗುರುವಾಗಿರುವಂತಹ ಮಹಂತ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಗಳಿಗೆ ವಂದಿಸಿ, ವಿಶೇಷವಾಗಿ ಈ ಒಂದು ಗಡಿಂಗ್ಲಾಜು ಹಾಗೂ ಏನು ಜಡೆ ಸಿದ್ದೇಶ್ವರ ಬಿಲ್ವಾಶ್ರಮ ಹುಕ್ಕೇರಿಯ ವಿರಕ್ತ ಮಠಕ್ಕೆ ಒಂದು ಅವಿನಾಭಾವವಾಗಿರುವಂತಹ ಅನ್ಯೋನ್ಯವಾಗಿರುವಂತಹ ಸಂಬಂಧ. ಅದು ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳವರು ಗುರುಗಳಿದ್ದ ಕಾಲದಿಂದ, ಅಂದರೆ ಕುಮಾರ ಮಹಾಸ್ವಾಮಿಗಳಂತಿದ್ರು, ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ಆ ಪರಂಪರೆಯನ್ನ, ಆ ಒಂದು ಅನ್ಯೋನ್ಯವಾಗಿರುವಂತಹ ಅವಿನಾಭಾವ ಸಂಬಂಧವನ್ನ ಮುಂದುವರಿಸಿಕೊಂಡು ಸರಳತೆಯಲ್ಲಿಯೇ, ತಮ್ಮ ಮೌನದಲ್ಲಿಯೇ ಭಕ್ತರ ಮನಸ್ಸನ್ನು ಗೆದ್ದಿರುವಂತಹ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮೀಜಿಯವರ ಪಾದಗಳಿಗೆ ವಂದಿಸಿ, ನಮ್ಮೆಲ್ಲ ಪೂಜ್ಯರಲ್ಲಿನೇ ಅತ್ಯಂತ ಆತ್ಮೀಯ ಪೂಜ್ಯರು, ಸದಾವಕಾಲ ನಗುಮುಖದ ಪೂಜ್ಯರಾಗಿರುವಂತಹ ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮೀಜಿಯವರ ಪಾದಗಳಿಗೆ ವಂದಿಸಿ, ಇನ್ನುಳಿದಂತೆ ವೇದಿಕೆಯ ಮೇಲಿರುವಂತಹ ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸಿ, ವಿಶೇಷವಾಗಿ ನಾನೇನು ಭಾಳ ಮಾತಾಡಂಗಿಲ್ರಿ, ಹೇಳೇನ್ರಿ ನಿಮಗೆ ಈಗಾಗಲೇ ಫೋಟೋ ಸೆಷನ್ ಐತೆ ಅಂತ, ಮತ್ತು ಹಂಗೆ ಹೇಳಿ ನಾನಾ ಮಾತಾಡ್ಕೊತ ನಿಂತೀನಿ ಅಂದ್ರೆ ಹೆಂಗ್ರಿ? ಅದಕ್ಕೆ ಇನ್ನೇನು ಭಾಳ ಗುರುಗಳ ಒಂದು ಆಶೀರ್ವಚನ, ಅರಭಾವಿ ಪೂಜ್ಯರ ಆಶೀರ್ವಚನ ಹಾಗೂ ಬಸವಕಿರಣ ಪೂಜ್ಯರ ಆಶೀರ್ವಚನ ಎರಡು ಬಿಟ್ರೆ ಏನಿಲ್ಲ. ಮುಂದೆ ಈ ವೇದಿಕೆಯ ಮೇಲೆ ತಾವೆಲ್ಲ ಗುರುಗಳಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಮಠಗಳ ಪರಂಪರೆ, ಆಶ್ರಮಗಳ ಪರಂಪರೆ, ನೀವೆಲ್ಲ ಒಂದು ವಾರ ಆ ಕಾರ್ಯಕ್ರಮಗಳನ್ನು ಆ ಒಂದು ಪ್ರವಚನದಲ್ಲಿ ಕೇಳಿದ್ದೀರಿ. ಇವತ್ತು ಸ್ವಾಮಿ ಮತ್ತು ಸಮಾಜ ಇವೆರಡೂ ಹೆಂಗಂತಂದರೆ, ಅದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದರೆ, ನೀರು ಮತ್ತು ಮೀನಿನ ಸಂಬಂಧ ಇದ್ದ ಹಾಗೆ. ಯಾವ ರೀತಿಯಲ್ಲಿ ನದಿಯಲ್ಲಿ ಮೀನಿದ್ರೆ ನೀರು ಸ್ವಚ್ಛ ಆಗಿರ್ತದೆ, ನದಿಯಲ್ಲಿ ಮೀನಿದ್ರೆ ನೀರು ಸ್ವಚ್ಛ ಆಗಿರ್ತದೆ, ಅದೇ ರೀತಿಯಾಗಿ ಮೀನಿಗೆ ಸದಾವಕಾಲ ನೀರಿನ ಅವಶ್ಯಕತೆ ಇದೆ. ಹಿಂಗ ಸ್ವಾಮಿ ಮತ್ತು ಸಮಾಜ ಅಂತಂದ್ರೆ, ಸಮಾಜವನ್ನು ಬಿಟ್ಟು ಸ್ವಾಮಿ ಇಲ್ಲ, ಸ್ವಾಮಿಯನ್ನು ಬಿಟ್ಟು ಸಮಾಜವಿಲ್ಲ. ಇಂತಹ ಒಂದು ಒಳ್ಳೆಯ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಇವತ್ತು ಜಡೆ ಸಿದ್ದೇಶ್ವರ ಬಿಲ್ವಾಶ್ರಮದಲ್ಲಿ ಅಂತಹ ಒಂದು ವಾತಾವರಣವನ್ನ ಇವತ್ತು ಯಾರಾದರೂ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಅಂತಂದ್ರೆ ಅದು ಜಡೆ ಸಿದ್ದೇಶ್ವರ ವಿಶ್ವಸ್ತ ಮಂಡಳಿ ಹಾಗೂ ಮಾತೃ ಮಂಡಳಿಯ ತಾಯಂದಿರು ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿತ್ತು ಈ ಮಠ, ಈ ಪರಂಪರೆ, ಈ ಆಶ್ರಮ ಇದು ನಿರಂತರವಾಗಿ ಮುಂದುವರಿಬೇಕು. ಅದು ಮುಂದುವರಿಬೇಕಾಗಿದ್ರೆ ನಮ್ಮ ಕೆಲಸ ಏನು ಅನ್ನೋದನ್ನ ಅವರು ತಮ್ಮ ಕೆಲಸ ಏನು ಅನ್ನೋದನ್ನ ಇವತ್ತು ಮಾಡಿ ತೋರಿಸಿದ್ದಾರೆ. ಇವತ್ತು ಬಹಳಷ್ಟು ಮಠಗಳ ಜೊತೆಗೆ ಅನ್ಯೋನ್ಯವಾಗಿರುವಂತಹ ಸಂಬಂಧವನ್ನ ಜಡೆ ಸಿದ್ದೇಶ್ವರ ಬಿಲ್ವಾಶ್ರಮ ಈಗಾಗಲೇ ಹಲವಾರು ಪೂಜ್ಯರು ಹೇಳಿದ್ದಾರೆ. 7 ದಿನಗಳ ಪರ್ಯಂತರ ಅದೇ ವಿಷಯವನ್ನು ಹೇಳಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಪಟ್ಟಾಧಿಕಾರಕ್ಕೆ ದೇಣಿಗೆಯನ್ನು ಕೊಟ್ಟು ಆ ಪಟ್ಟಾಧಿಕಾರದಲ್ಲಿ ಪಾಲ್ಗೊಂಡಿದ್ದ ಪಟ್ಟಾಧಿಕಾರ ಅಂದ್ರೆ ಇದು ಒಂದೇ ಪಟ್ಟಾಧಿಕಾರ, ಅದು ಜಡೆ ಸಿದ್ದೇಶ್ವರ ಬಿಲ್ವಾಶ್ರಮದ ಪಟ್ಟಾಧಿಕಾರ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮಾತೃ ಮಂಡಳಿಯ ಮಾತೃ ಹೃದಯದ ಮಮತೆಯ, ಅವರ ಏನು ಅಂತರಂಗದ ಪ್ರೀತಿ. ಅವರು ನಮ್ಮನ್ನ ಬೇರೆ ಅಂತ ಕಾಣಲಿಲ್ಲ, ತಮ್ಮ ಮಕ್ಕಳ ಹಾಗೆ ನಮ್ಮನ್ನ ಕಂಡ್ರು ಅನ್ನೋ ಕಾರಣಕ್ಕಾಗಿ ಎಲ್ಲ ಪೂಜ್ಯರು ಇಲ್ಲಿ ದಾಸೋಹವನ್ನು ಮಾಡಿ ದೇಣಿಗೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಅಂತಹ ಒಂದು ಮಹತ್ವದ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ತಾವೆಲ್ಲ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಪಾಲ್ಗೊಂಡಿದ್ದೀರಿ. ನಮ್ಮ ಬಸವಕಿರಣ ಪೂಜ್ಯರು ಎಷ್ಟು ಸರಳ ಇದ್ದಾರೆ, ಸಾತ್ವಿಕ ಇದ್ದಾರೆ, ಅದೆಲ್ಲ ತಮಗೆ ಗೊತ್ತಿದೆ. ಅದರ ಬಗ್ಗೆ ಭಾಳ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಆದರೆ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಅವರು ಎಷ್ಟು ಕಷ್ಟದ ದಿನಗಳನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ಹೇಳಿದೆ. ಆ ಕಷ್ಟದ ದಿನಗಳಲ್ಲಿ ಅವರು ಏನೇನು ಕೆಲಸ ಮಾಡಿದರು ಅಂತಂದರೆ, ಯಾರದೇ ಸಹಾಯವಿರಲಾರದೆ, ಯಾರದೇ ಒಂದು ಅವಶ್ಯಕತೆ ಇರಲಾರದೆ, ಅವರ ಒಂದು ಸಹಾಯವನ್ನು ಪಡ್ಕೊಳ್ಳಾರದೆ ಅವರು ಯಾವ ಮಠದಲ್ಲಿ ಅವತ್ತಿದ್ರು ಆ ಮಠದಲ್ಲಿ ಒಂದು ಶಾಲೆಯನ್ನು ತೆಗೆದ್ರು, ಇರಲಿಕ್ಕೆ ತಮಗಾಗಿ ಕೋಣೆಗಳನ್ನು ಮಾಡಿಕೊಂಡ್ರು. ಇಂತಹ ಪೂಜ್ಯರು ಎಲ್ಲ ಕಷ್ಟಗಳನ್ನು ನೋಡಿದ್ದಾರೆ, ಮಠವನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಅಂತಹ ಪೂಜ್ಯರು ಇವತ್ತು ನಿಮಗೆಲ್ಲ ಸಿಕ್ಕದ್ದು ಅದು ನಿಮ್ಮ ಭಾಗ್ಯ. ಹಾಗೇನೆ ನಿಮ್ಮಂತಹ ಭಕ್ತರು ಸಿಕ್ಕದ್ದು ಅವರ ಭಾಗ್ಯ. ಯಾಕಂತಂದ್ರೆ
ಈಗಾಗಲೇ ಗಡಿಂಗ್ಲಜ್ ಜನತೆಯ ಬಗ್ಗೆ ನಾನು ಮೊನ್ನೆ ಹೇಳಿದ್ದೇನೆ. ಎಂತಹ ಒಂದು ಅದ್ಭುತವಾದಂತಹ ಭಕ್ತರು ಇಲ್ಲಿದ್ದಾರೆ ಅಂತಂದ್ರೆ 100 ವರ್ಷಗಳ ಹಿಂದೆ ನಮ್ಮ ನಾಡು ಕಟ್ಟಿರುವಂತಹ ಹಾನಗಲ್ ಕುಮಾರ ಶಿವಯೋಗಿಗಳವರ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾಗಿರುವಂತಹ ಭಕ್ತರು ಯಾರಾದರೂ ಇದ್ರೆ ಅದು ಗಡಿಂಗ್ಲಜದ ಗಡಿಂಗ್ಲಜ್ ಸದ್ಭಕ್ತರು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಅವತ್ತಿನ ಕಾಲಕ್ಕೆ ಹಾನಗಲ್ ಕುಮಾರ ಶಿವಯೋಗಿಗಳು ಅಂತಂದ್ರೆ ಈ ಸಮಾಜವನ್ನ ಕಟ್ಟಿರುವಂತಹ ಶ್ರೇಷ್ಠ ಪುಣ್ಯಾತ್ಮರು. ಇವತ್ತು ಇಷ್ಟೆಲ್ಲ ಮಠಾಧೀಶರನ್ನ ವೇದಿಕೆ ಮೇಲೆ ನೀವು ನೋಡ್ತಾ ಇದ್ದೀರಿ. ಅವತ್ತು ಅವರು ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡದೇ ಇದ್ರೆ, ನಿಮ್ಮ ಹಿರಿಯರು ಅವರಿಗೆ ದಾಸೋಹವನ್ನ ದೇಣಿಗೆಯನ್ನ ಕೊಡದೇ ಇದ್ರೆ ನಾವು ಯಾರು ಇಲ್ಲಿ ವೇದಿಕೆ ಮೇಲೆ ಇರ್ತಿರ್ಲಿಲ್ಲ. ಅಂತಹ ಕೆಲಸವನ್ನ ಅವತ್ತು ಪೂಜ್ಯರು ಮಾಡಿದಾರಂದ್ರೆ ಅದಕ್ಕೊಂದು ಬಹಳ ದೊಡ್ಡ ಶಕ್ತಿ ಅದು ಗಡಿಂಗ್ಲಜ್ ಬಿಲ್ವಾಶ್ರಮದ ಗಡಿಂಗ್ಲಜ್ ಸದ್ಭಕ್ತರ ಬಹಳ ದೊಡ್ಡ ಶಕ್ತಿ ಕಾರಣ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ. ಒಳ್ಳೆಯ ಗುರುಗಳು ಸಿಗಬೇಕಾಗಿದ್ರು ಪುಣ್ಯ ಬೇಕು, ಒಳ್ಳೆಯ ಶಿಷ್ಯರು ಸಿಗಬೇಕಾಗಿದ್ರು ಪುಣ್ಯ ಬೇಕು. ಅಂತಹ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆಯ ಶಿಷ್ಯರು ಅವರಿಗೆ ಸಿಕ್ಕಿದ್ದಾರೆ. ನಾವೆಲ್ಲ ನೋಡ್ತೀವಿ ಬಹಳಷ್ಟು ಕಡೆ ಹೊಂದಾಣಿಕೆ ಇರಲಾರದಂತಹ ಗುರು ಶಿಷ್ಯರು. ಒಂದು ಕೊನೆಗೆ ಒಂದು ಘಟನೆಯನ್ನ, ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ಶಿಷ್ಯ ಗುರುಗಳಂತರ ಬಂದು ನನಗೊಂದು ಏನಾರು ಕೆಲಸ ಕೊಡ್ರಿ ಗುರುಗಳ ಅಂತಂದ. ಅವಾಗ ಅವ್ರಂದ್ರು ಏನಾರು ಕೆಲಸ ಕೊಡು ಅಂದಾಗ, ಆಯ್ತಪ್ಪ ಬಂದು 1-2 ಕೊಡ ನೀರು ತಗೊಂಬ. ನನಗೆ ಆ ಕೆಲಸ ಆಗೋದಿಲ್ರಿ. ಆಯ್ತು ಬಿಡು, ಒಂದಿಷ್ಟು ಕಸಾರ ಹೊಡಿ, ನನಗೆ ಅದು ಆಗೋದಿಲ್ರಿ. ಅವ್ರು ಅನ್ನಕತ್ರು, ಇವು ಏನು ಹೇಳಿದ್ರು ಒಲ್ಲೆ ಅನ್ನಕತ್ತನಲ್ಲ ಹೆಂಗ. ಮತ್ತ ಮುಂದೆ ಅವ್ರು ಹೇಳ್ತಾರೆ, ಅವಂತಾನ ಶಿಷ್ಯ ಏನ್ ಹೇಳ್ತಾಳಂದ್ರ, ಗುರುಗಳ ನಿಮ್ ಕೆಲಸ ಏನ್ರಿ ಅಂತ ಕೇಳ್ತಾನ. ಅವಾಗ ಗುರುಗಳು ಹೇಳ್ತಾರೆ, ಏನಿಲ್ಲ, ಬಂದು ಭಕ್ತರಿಗೆ ಆಶೀರ್ವಾದ ಮಾಡೋದು, ಅವ್ರು ಏನ್ ಕೊಟ್ಟಿರ್ತಾರ ಪ್ರಸಾದ ಮಾಡೋದು. ಅವಾಗ ಶಿಷ್ಯ ಅಂತಾನ, ಅದ ಕೆಲಸ ಚಲೋ ಐತ್ರಿ, ಅದನ್ನ ಕೊಡ್ರಿ ನನಗಂತ. ಇಂಥ ಶಿಷ್ಯರನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಬಿಲ್ವಾಶ್ರಮ ಅದ್ಭುತವಾಗಿರುವಂತಹ ಒಂದು ಗಡಿಂಗ್ಲಜ್. ಯಾಕಂದ್ರೆ ಈ ಒಂದು ವಾರದಲ್ಲಿ ನಿಮಗೆಲ್ಲ ಗೊತ್ತಿದೆ ನಾವು ಎಷ್ಟು ಈ ನಗರದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ. ಬಹುಶಃ ನಾನು ಕೂಡ ಈ ಗಡಿಂಗ್ಲಜದ ಮಗ ಆಗಿನಿ ಅಂತೇಳಿ ನನಗೆ ಅನ್ಸಾಕತ್ತೈತಿ. ಅಷ್ಟು ಎಲ್ಲ ಓಣಿಗಳಲ್ಲಿ ಪಾದಯಾತ್ರೆಯನ್ನು ಮಾಡಿದ್ದೇನೆ, ಎಲ್ಲರ ಪರಿಚಯ ಆಗಿದೆ. ನಾನು ಬೆಳಗಾವನ್ನ ಮರೆತು ಬಿಟ್ಟಿದ್ದೇನೆ. ಅಷ್ಟು ಈ ಊರಿನಲ್ಲಿ ಒಂದು ಶಕ್ತಿ ಇದೆ. ವಿಶೇಷ ಅಂತಂದ್ರೆ ಅದನ್ನೇ ಹೇಳಿದ್ನಲ್ಲ, ಮತ್ತೆ ಅದನ್ನೇ ಹೇಳೋದಾಗತ್ತೆ. ಮಾತೃ ಮಂಡಳಿಯ ತಾಯಂದಿರು, ಇಲ್ಲಿ ಸದ್ಭಕ್ತರ ಒಂದು ಪ್ರೀತಿ, ಆ ಭಕ್ತಿ ನನ್ನನ್ನು ಒಂದು ವಾರ ಇಲ್ಲಿ ಇಟ್ಟುಕೊಂಡಿದೆ. ಸಾಕಷ್ಟು ಕೆಲಸಗಳಿದ್ರು ಕೂಡ ಈ ಕಾರ್ಯಕ್ರಮದ ಯಶಸ್ಸು ಬಹಳ ಮುಖ್ಯವಾಗಿತ್ತು. ಈ ಯಶಸ್ಸಿಗೆ ನಮಗೆ ಬೆನ್ನೆಲುಬಾಗಿ ನಿಂತವರು ಒಂದು ನಿಡಸೋಸಿಯ ಜಗದ್ಗುರುಗಳು, ಇನ್ನೊಂದು ನಮ್ಮ ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಹ ಪೂಜ್ಯರ ಮಾರ್ಗದರ್ಶನ ನಮ್ಮ ಬಸವಕಿರಣ ದೇವರ ಮೇಲೆ, ಅದು ಜಡೆ ಸಿದ್ದೇಶ್ವರ ಬಿಲ್ವಾಶ್ರಮ ಹಾಗೂ ಗಡಿಂಗ್ಲಜ್ ಸದ್ಭಕ್ತರ ಮೇಲೆ ಇರಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ಮತ್ತೆ ನಾನು ಈ ಒಂದು ಪಟ್ಟಣಕ್ಕೆ, ಈ ಆಶ್ರಮಕ್ಕೆ ಸದಾಕಾಲ ಬರ್ತಾ ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿವರೆಗೂ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣು. ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ನೇತೃತ್ವವನ್ನು ಅಲಂಕರಿಸಿ ಈ ಪಟ್ಟಾಧಿಕಾರ ಮಹೋತ್ಸವದ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ಬೆಳಗಾವಿಯ ರುದ್ರಾಕ್ಷಿ ಮಠದ ಡಾಕ್ಟರ್ ಅಲಂಪ್ರಭು ಮಹಾಸ್ವಾಮಿಗಳವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕ ಪರಮ ಪೂಜ್ಯರನ್ನು ನಾವೆಲ್ಲ ಅಭಿನಂದಿಸಬೇಕಾಗಿರುವಂಥದ್ದು. ಇದೀಗ ಪರಮ ಪೂಜ್ಯ ನೂತನ ಪೀಠಾಧಿಪತಿಗಳಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಹಂತ ಸಿದ್ದೇಶ್ವರ ಮಹಾಸ್ವಾಮಿಗಳು, ಜಡಿಸಿದ್ದೇಶ್ವರ ಬಿಲ್ವಾಶ್ರಮ ಗಡಹಿಂಗ್ಲಜದ ಪರಮ ಪೂಜ್ಯರಿಗೆ ಮಾತೃ ಮಂಡಳಿಯ ತಾಯಂದಿರು, ಬೆಳ್ಳಿಯಂಥ ಮನಸ್ಸುಳ್ಳ ಸ್ವಾಮಿಗಳಿಗೆ ಪೂಜಾ ಕಾರ್ಯಗಳಿಗಾಗಿ ಬೆಳ್ಳಿಯ ಸಾಮಾನುಗಳನ್ನ, ಬೆಳ್ಳಿಯ ಪರಿಕರಗಳನ್ನ ಪರಮ ಪೂಜ್ಯರಿಗೆ ಸಮರ್ಪಿಸ್ತಾ ಇದ್ದಾರೆ. ಎಲ್ಲ ತಾಯಂದಿರು ವೇದಿಕೆಗೆ ಬರಬೇಕು. ದಯವಿಟ್ಟು ಚಂದ್ರಮ್ಮ ತಾಯಿ ಜಡಿಸಿದ್ದೇಶ್ವರ ವೀರಭದ್ರ ಸ್ವಾಮಿಗಳವರ ತ್ಯಾಗ ಎಷ್ಟು ದೊಡ್ಡದನೋ ಅಷ್ಟೇ ಈ ಮಠದ ಉಳಿವಿಗಾಗಿ, ಮಠದ ಶ್ರೇಯೋಭಿವೃದ್ಧಿಗಾಗಿ ತೊಡಗಿಸಿಕೊಂಡಿರುವಂತ
ಒಂದು ನಿಮಿಷ. ಇದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಅದೇನು ಅಂದರೆ ಪೂಜ್ಯರ ಲಿಂಗ ಪೂಜೆಯನ್ನು ಮಾಡುವ ಸಲುವಾಗಿ ಬಂಗಾರದ ನಂದಿ ಉಂಗುರ ನೆನಪಿಸ್ಕೊಳ್ಬೇಕು. ಬಂಗಾರದ ನಂದಿ ಉಂಗುರ 3 ತಲ ಬಂಗಾರದ ನಂದಿ ಉಂಗುರವನ್ನ ಪರಮ ಪೂಜ್ಯರಿಗೆ ಕೊಟ್ಟಿರುವಂಥವರು ಸುಬುಧಾ ಸಂಗಪ್ಪಣ್ಣ ದಡ್ಡಿ ದಂಪತಿಗಳು. ದಯವಿಟ್ಟು ವೇದಿಕೆಗೆ ಬರಬೇಕು. ಸುಬುಧಾ ಸಂಗಪ್ಪಣ್ಣ ದಡ್ಡಿ ಸಾಕಿನ್ ಗಡಹಿಂಗ್ಲಜ್ ಅವರು ದಂಪತಿಗಳು ವೇದಿಕೆಗೆ ಬಂದು ಪರಮ ಪೂಜ್ಯರಿಗೆ 3 ತೊಲಿ ನಂದಿ ಉಂಗುರವನ್ನ ಪರಮ ಪೂಜ್ಯರಿಗೆ ಸಮರ್ಪಿಸ್ತಾ ಇದ್ದಾರೆ. ಗಡಿಂಗ್ಲದ ಭಕ್ತರ ಭಕ್ತಿಯ ಸೇವೆ ದಾಸೋಹಂ ಭಾವ ಬಹಳ ದೊಡ್ಡದು ಅನ್ನುವುದು ತಮಗೆಲ್ಲ ಗೊತ್ತಿರಬೇಕು. ಕಾರಣ ಏನು ಅಂತಂದ್ರೆ ಕೇವಲ ಸಣ್ಣ ಗುಡಿಸಿಲಿನಲ್ಲಿ ಆರಂಭಗೊಂಡಿರುವಂತಹ ರುದ್ರಭೂಮಿಯಲ್ಲಿ ಆರಂಭಗೊಂಡಿರುವಂತಹ ಮಹಾಮಠ ಇವತ್ತು ಇಷ್ಟೊಂದು ಅಭಿವೃದ್ಧಿಯನ್ನ ಹೊಂದಿದೆ ಅಂತಂದ್ರೆ ಅದರ ಹಿಂದೆ ಬಹಳಷ್ಟು ಕಾಣದ ಕೈಗಳು ಅಪನೋಪಮ ಸೇವೆಯನ್ನ ಸಲ್ಲಿಸಿದ್ದಾವೆ. ಮಾತೃ ಮಂಡಳಿ ಎಲ್ಲ ಭಗಿನಿ ತಾಯಂದಿರು ಮತ್ತು ಇನ್ನುಳಿದಿರುವಂತಹ ತಾಯಂದಿರು ಪರಮ ಪೂಜ್ಯರಿಗೆ ಬೆಳ್ಳಿಯ ಪೂಜಾ ಪರಿಕರಗಳನ್ನ ಇನ್ನು ಮುಂದೆ ಪರಮ ಪೂಜ್ಯರು ಅಧಿಕಾರ ಸ್ವೀಕಾರ ಆದ್ಮೇಲೆ ಏನು ಪೂಜೆ ಮಾಡಿಕೊಂಡ್ರು ಬೆಳ್ಳಿ ತಾಟಿ ಬೆಳ್ಳಿಯ ಸಾಮಾನುಗಳೊಂದಿಗೆ ಪೂಜೆಯನ್ನ ಮಾಡ್ಕೊಳ್ಬೇಕು. ಪ್ರಸಾದವನ್ನ ಮಾಡಬೇಕಾದ್ರೂ ಸಹಿತ ಬೆಳ್ಳಿಯ ತಟ್ಟೆಯಲ್ಲೇ ಮಹಾಪ್ರಸಾದವನ್ನ ಸ್ವೀಕರಿಸಬೇಕಾಗಿರುವಂಥದ್ದು ಒಂದು ತತ್ವ ನಮ್ಮಲ್ಲಿ ಇರುವುದರಿಂದ ಅಂತಹ ಪರಮ ಪೂಜ್ಯರ ಮುಂದಿನ ಈ ಕಾರ್ಯ ಸಾಧನೆಗೆ ಅನುಷ್ಠಾನಕ್ಕೆ ಪರಮ ಪೂಜ್ಯರಿಗೆ ಬೆಳ್ಳಿಯ ಪರಿಕರಗಳನ್ನು ತಾಯಂದಿರು ನೀಡುತ್ತಾ ಇದ್ದಾರೆ. 3 ತೊಲಿಯ ಬಂಗಾರದ ಉಂಗುರವನ್ನು ಕೊಟ್ಟಿರುವಂತಹ ಸುಬುಧಾ ಸಂಗಪ್ಪಣ್ಣ ದಟ್ಟಿ ಸಾಕಿನ್ ಗಡಹಿಂಗ್ಲಜ್ ಅಪರೂಪದ ದಂಪತಿಗಳು. ಇದೀಗ ನಮ್ಮ ಮಾತೃ ಮಂಡಳಿಯ ತಾಯಂದಿರು ಇಲ್ಲಿ ಎಲ್ಲರೂ ಕೂಡಿಕೊಂಡು ಎಲ್ಲ ಬೆಳ್ಳಿಯ ತಾಟು, ಬೆಳ್ಳಿಯ ಚೆರಿಗೆ, ಬೆಳ್ಳಿಗೆ ಪೂಜಾ ಪರಿಕರಗಳನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಬೆಳಗಾವಿಯ ಸರಳ ಹಿರೇಕರಮ್ಮ ಅವರು ಸಮಾಜ ಸೇವಕಿ ಅವರು ಸಹಿತ ಪೂಜ್ಯರ ಲಿಂಗ ಪೂಜೆಗೆ ಬೆಳ್ಳಿಯ ಮಜ್ಜನ ಬುಟ್ಟಿಯನ್ನ, ದೊಡ್ಡ ಬುಟ್ಟಿ ಅದೇ ಬೆಳ್ಳಿಯ ಬುಟ್ಟಿಯನ್ನ ಪರಮ ಪೂಜ್ಯರಿಗೆ ಅವರು ನೀಡ್ತಾ ಇದ್ದಾರೆ. 750 ಗ್ರಾಮವನ್ನು ಹೊಂದಿರುವಂತಹ ಬೆಳ್ಳಿಯ ಬುಟ್ಟಿಯನ್ನ ಪರಮ ಪೂಜ್ಯರಿಗೆ ನಮ್ಮ ಸರಳ ಹಿರೇಕರ್ ಸಮಾಜ ಸೇವಕಿ ಬೆಳಗಾವಿಯವರು ಅವರು ಸಹಿತ ಪೂಜ್ಯರಿಗೆ ನೀಡುತ್ತಾ ಇದ್ದಾರೆ. ಬಹಳ ಜನ ಕೇಳಕತ್ತೀರಿ, ನಾವು ಒಂದಿಟ್ಟು ಮ್ಯಾಲ ಬಂದು ಫೋಟೋ ತೆಗ್ಸೋಬೇಕಂತ ಮಾಡಿದ್ದೀವ್ರಿ, ಹೆಂಗ್ರಿ ಅಂತೇಳಿ. ಯಾರಿಗೆ ಆಸೆ ಐತೆ ಇನ್ನೊಂದು 2 ತಾಸು ಹಿಂಗೆ ಕೊಡ್ರಿ. ಬಹಳ ಜನ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೀರಿ. ಜೊತೆಗೆ ಎಲ್ಲ ಹಳ್ಳಿಯ ಸದ್ಭಕ್ತರು ಆಗಮಿಸಿದ್ದಾರೆ. ಎಲ್ಲರಿಗೂ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಪರಮ ಪೂಜ್ಯರ ಆಶೀರ್ವಚನವನ್ನ. ಇಷ್ಟು ದಿವಸ ನೀವು ಬಸವ ಕಿರಣ ಪರಮ ಪೂಜ್ಯರ ಪ್ರವಚನವನ್ನ ಕೇಳಿದವರಿದ್ದೀರಿ, ಅವರ ಮಾತುಗಳನ್ನ ಕೇಳಿದವರಿದ್ದೀರಿ. ಆದರೆ ಇವತ್ತು ಅವರು ಗುರುಮುಟ್ಟಿ ಗುರು ಆಗಿದ್ದಾರೆ. ಅವರಲ್ಲಿ ಗುರುತ್ವಕ್ಕೆ ಒಂದು ಬಹುದೊಡ್ಡ ಬಲ ಶಕ್ತಿ ಇವತ್ತು ಅರಭಾವಿಯ ಪರಮ ಪೂಜ್ಯರು ಕರುಣಿಸಿದ್ದಾರೆ. ಅಂತಹ ಗುರುಗಳ ಪ್ರಥಮ ಆಶೀರ್ವಚನವನ್ನ ನೀವು ಕೇಳುವಂತಹದ್ದು ಇದಕ್ಕೆ ಬಹಳ ಸೌಭಾಗ್ಯ. ಇದಕ್ಕೂ ಒಂದು ಯೋಗ ಬೇಕಾಗ್ತದೆ. ಯಾಕಂತಂದ್ರೆ ಮಾಂಸಪಿಂಡ ಅದು ಮಂತ್ರಪಿಂಡವಾಗಿರ್ತದೆ ಅನ್ನುವಂಥದ್ದು. ಅಂತ ಮಂತ್ರಪಿಂಡದಿಂದ ಮಂತ್ರ ಬೋಧನೆಯಿಂದ ಒಳಗೊಂಡಿರುವಂತಹ ಈ ಶರೀರಕ್ಕೆ ಪರಮ ಪೂಜ್ಯರ ಆಶೀರ್ವಚನಗಳ ಮೂಲಕ ನಿಮ್ಮೆಲ್ಲರ ಬದುಕಿಗೆ ಬೆಳಕನ್ನ ನೀಡುವಂತಹ ಒಂದು ಅಪರೂಪದ ಆಶೀರ್ವಚನ. ತಾವೆಲ್ಲರೂ ಸಹಿತ ಅದನ್ನು ತಪ್ಪಿಸಿಕೊಳ್ಬಾರ್ದು, ಅದನ್ನ ಕೇಳಿ ಪುನೀತರಾಗಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ಈ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಬಹಳಷ್ಟು ಜನ ತಮ್ಮದೇ ಆಗಿರುವಂತಹ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಳ್ಳಿಯ ಸುಮಾರು 30-40 ಜನ ಹಳ್ಳಿಯ ಸದ್ಭಕ್ತರು ಎಲ್ಲರೂ ಸಹಿತ 1 ಲಕ್ಷ ರೂಪಾಯಿಗಳನ್ನ 50,000 25,000 ದೇಣಿಗೆಗಳನ್ನು ಕೊಟ್ಟಿದ್ದಾರೆ. ಗಡಿಂಗ್ಲದ ಎಲ್ಲ ನಮ್ಮ ಶರಣ ಬಾಂಧವರು ಎಲ್ಲ ಸಮಾಜದವರು ಸಹಿತ ಬಹಳಷ್ಟು ಜನ ತಮ್ಮ ತನು ಮನ ಧನದಿಂದ ಸೇವೆಯನ್ನ ಸಲ್ಲಿಸಿದ್ದೀರಿ. ಈ ಪಟ್ಟಾಧಿಕಾರ ಮಹೋತ್ಸವ ಯಶಸ್ವಿ ಆಗಬೇಕು ಅಂತಂದ್ರೆ ಅದರ ಹಿಂದಿನ ಬಹುದೊಡ್ಡ ಶಕ್ತಿ ತಾವಾಗಿದ್ದೀರಿ ಎನ್ನುವಂತಹದನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಹಳ್ಳಿಯ ಸಮಸ್ತ ಸದ್ಭಕ್ತರು ತಮ್ಮದೇ ಆಗಿರುವಂತಹ ಅನುಪಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಂತಹ ಸೇವೆಯನ್ನ ಸಲ್ಲಿಸಿದವರಲ್ಲಿ ನಮ್ಮ ಸರಳ ಹಿರೇಕರ್ ಸಮಾಜ ಸೇವಕಿ ಬೆಳಗಾವಿಯವರು, ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಸರ್ವ ಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಬಿಲ್ವಾಶ್ರಮದ ಪರವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂತಹ ಚಿಕ್ಕೋಡಿಯ ಸಂಪಾದನಾ ಚರಮೂರ್ತೀಶ್ವರ ಮಠದ ಪರಮ ಪೂಜ್ಯ ಸಂಪಾದನ ಮಹಾಸ್ವಾಮಿ